ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಸ್ಸಲ್ಲಿ ನಮ್ಮ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಚಾಪ್ಟರ್ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ವಿ ಸ್ಟಾರ್ಟೆಡ್ ವಿತ್ ಏನನ್ನು ಅರ್ಥ ಮಾಡ್ಕೊಂಡ್ವಿ, ಒಂದು ಟ್ರಾನ್ಸ್ಲೇಷನಲ್ ಮೋಷನ್ ಅಂದ್ರೇನು, ಒಂದು ರೊಟೇಷನಲ್ ಮೋಷನ್ ಅಂದ್ರೇನು ಅಂತೇಳಿ ಅರ್ಥ ಮಾಡ್ಕೊಂಡ್ವಿ. ಸೊ ಈ ಟ್ರಾನ್ಸ್ಲೇಷನ್ ಮೋಷನ್ನ ಸ್ಟಾಪ್ ಮಾಡಿ ಒಂದು ರೊಟೇಷನಲ್ ಮೋಷನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಸೆಂಟರ್ ಆಫ್ ಮಾಸ್ ಅನ್ನೋ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಬಂದಾಗ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ ಒಂದು ರಿಜಿಡ್ ಬಾಡಿಯಲ್ಲಿ. ಸೊ ಈ ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ರೆಪ್ರೆಸೆಂಟ್ ಮಾಡೋದ್ರ ಬದಲು ಎಫೆಕ್ಟಿವ್ ಆಗಿ ಮಾಸ್ ಎಲ್ಲಿದೆ ಅನ್ನೋದನ್ನು ಲೊಕೇಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಂಟರ್ ಆಫ್ ಮಾಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಿಸಿಕಲ್ ಮೀನಿಂಗ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡ್ವಿ. ಮ್ಯಾಥಮ್ಯಾಟಿಕಲಿ ಸೆಂಟರ್ ಆಫ್ ಮಾಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೂಡ ಮಾಡಿ ಆದಮೇಲೆ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದೆ. ಸೊ ಅದಾದಮೇಲೆ ಈ ಐಡಿಯಾನ ಇನ್ನೂ ಯಾವ ಥರ ಡೆವಲಪ್ ಮಾಡ್ತಾ ಹೋಗಬಹುದು, ಸೆಂಟರ್ ಆಫ್ ಮಾಸ್ ಅರ್ಥ ಆದಮೇಲೆ ನಮ್ಮ ರೊಟೇಷನಲ್ ಮೋಷನನ್ನು ಯಾವ ಥರ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅಂತ ಪ್ರಶ್ನೆ ಕೇಳಿದಾಗ ನಮಗೆ ಮ್ಯಾಥಮ್ಯಾಟಿಕ್ಸಲ್ಲಿ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಗಬೇಕು. ಅದು ಫಸ್ಟ್ ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಸೊ ಈ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಫಸ್ಟ್ ವೆಕ್ಟರ್ ಪ್ರಾಡಕ್ಟ್ ಅಥವಾ ನಾವು ಇದನ್ನು ಕ್ರಾಸ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಸೊ ಕ್ರಾಸ್ ಪ್ರಾಡಕ್ಟ್ ಅನ್ನೋ ಟಾಪಿಕನ್ನು ಡಿಸ್ಕಸ್ ಮಾಡಿ ಫಸ್ಟ್. ಅದಾದಮೇಲೆ ಆ್ಯಂಗ್ಯುಲರ್ ವೆಲಾಸಿಟಿ ಅಂದ್ರೇನು, ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಅಂದ್ರೇನು, ಟಾಕ್ ಅಂದ್ರೇನು, ಆ್ಯಂಗ್ಯುಲರ್ ಮೊಮೆಂಟಮ್ ಅಂದ್ರೇನು, ಕಪಲ್ ಅಂದ್ರೇನು, ಈ ಎಲ್ಲ ಪ್ಯಾರಾಮೀಟರ್ಸ್ ಆಫ್ ರೊಟೇಷನಲ್ ಮೋಷನ್, ಒಂದು ಡೈನಮಿಕ್ಸ್ ಆಫ್ ರೊಟೇಷನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಡೀಟೇಲ್ಡ್ ಆಗಿ ಸ್ಟಡಿ ಮಾಡೋಣ. ಫಸ್ಟ್ ಈಸ್ ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಸ್ಕೇಲರ್ ಪ್ರಾಡಕ್ಟ್ ಮಾಡಿದ್ದೀವಿ ಮೋಷನಿನ ಪ್ಲೇನಲ್ಲಿ. ಯಾವ ಥರ ಮಾಡಿದ್ವಿ, ಎರಡು ವೆಕ್ಟರ್ ಇದೆ ಅಂದರೆ ಅದರ ಸ್ಕೇಲರ್ ಪ್ರಾಡಕ್ಟ್ ಯಾವಾಗಲೂ ಕೂಡ ಒಂದು ನಂಬರ್ ಆಗಿರುತ್ತೆ ಅಥವಾ ಒಂದು ಸ್ಕೇಲರ್ ಆಗಿರುತ್ತೆ. ಅದನ್ನು ನಾವು A.B = AB cos θ ಅಂತೇಳಿ ಬರೆದ್ವಿ. ಆದರೆ ಕ್ರಾಸ್ ಪ್ರಾಡಕ್ಟ್ ಅಂದರೆ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಅಂತೂ ಕೂಡ ಕರಿತೀವಿ, ಎಸ್ ಐ ಟೋಲ್ಡ್. ಸೊ ವೆಕ್ಟರ್ ಪ್ರಾಡಕ್ಟ್ ಯಾವ ಥರ ನಾವು ಇದನ್ನು ಅರ್ಥ ಮಾಡ್ಕೋತೀವಿ? ಸಿ, ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಯಾವಾಗ ನಮ್ಮ ಹತ್ರ ಇಫ್ ಯು ಹ್ಯಾವ್ ಟೂ ವೆಕ್ಟರ್ಸ್, ಲೆಟ್ ಅಸ್ ಸೇ ವೆಕ್ಟರ್ ಬಿ, ವಿ ಹ್ಯಾವ್ ಅ ವೆಕ್ಟರ್ ಬಿ, ಒಂದು ವೆಕ್ಟರ್ ಇದೆ, ಅದನ್ನು ನಾನು ಬಿ ಅಂತೇಳಿ ಕರಿತಾ ಇದ್ದೀನಿ. So this vector is vector B. I have another vector, I'm calling it as vector A guys. Okay. So ಇದನ್ನು ನಾನು ವೆಕ್ಟರ್ A ಅಂತೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ A ಕ್ರಾಸ್ B. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ಕ್ರಾಸ್ ಪ್ರಾಡಕ್ಟ್ ಆಫ್ A and B, ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ A and ವೆಕ್ಟರ್ ಬಿ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ವೆಕ್ಟರ್ ಎ ಕ್ರಾಸನ್ನು ಇಂಟು ಸಿಂಬಲಲ್ಲಿ ಬರಿತೀವಿ, ಇಂಟು ಅಂತ ಬರಿತೀವಿ, ಓದಬೇಕಾದ್ರೆ ಕ್ರಾಸ್ ಅಂತೇಳಿ ಓದ್ತೀವಿ. ಎ ಕ್ರಾಸ್ ಬಿ ಯಾವ ಥರ ಬರಿತೀವಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಟೈಮ್ಸ್ ಸೈನ್ ತೀಟಾ. ಹಾಗಾದರೆ ಈ ತೀಟಾ ಏನು ಸರ್? ಈ ತೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್. ಈ ಎರಡು ವೆಕ್ಟರ್ ನಡುವೆ ಇರ್ತಕ್ಕಂಥ ಆ್ಯಂಗಲನ್ನು ನಾವು ತೀಟಾ ಅಂತೇಳಿ ಕರಿತಾ ಇದ್ದೇವೆ. ಎರಡು ವೆಕ್ಟರ್ಸ್ ಇದೆ, ವೆಕ್ಟರ್ ಎ ಆ್ಯಂಡ್ ಬಿ, ಅದನ್ನು ನಾವು ಎ ಕ್ರಾಸ್ ಬಿ, ಅದು ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಸೈನ್ ತೀಟಾ. ಆ್ಯಂಡ್ ದಿಸ್ ಕ್ರಾಸ್ ಪ್ರಾಡಕ್ಟ್ ಏನಿದೆ, ಕ್ರಾಸ್ ಪ್ರಾಡಕ್ಟ್ ಈಸ್ ಆಲ್ಸೋ ಅ ವೆಕ್ಟರ್, ಈಸ್ ಆಲ್ಸೋ ಅ ವೆಕ್ಟರ್. ಸೊ ಈ ಕ್ರಾಸ್ ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ಏನಿದೆ ಅದು ಕೂಡ ಒಂದು ರಿಸಲ್ಟಿಂಗ್ ವೆಕ್ಟರ್. ಹಾಗಾದರೆ ಆ ವೆಕ್ಟರ್ಗೊಂದು ಡೈರೆಕ್ಷನ್ ಇರಬೇಕಲ್ವಾ? ಆ ವೆಕ್ಟರ್ ಡೈರೆಕ್ಷನ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಎನ್ ಕ್ಯಾಪಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದಿಷ್ಟು ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಸೈನ್ ಥೀಟಾ ಅನ್ನೋದು ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಇಸ್ ಗಿವನ್ ಬೈ ಎನ್ ಕ್ಯಾಪ್. ಹಾಗಾದರೆ ಎನ್ ಕ್ಯಾಪ್ ಏನು ಸರ್? ಎನ್ ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್, unit vector in the direction of A cross B.
ಸೊ A cross B is a vector. A cross B ಅನ್ನೋದು ಒಂದು ವೆಕ್ಟರ್. ಆ ವೆಕ್ಟರಿನ ಡೈರೆಕ್ಷನ್ ಇಸ್ ಗಿವನ್ ಬೈ ಎನ್ ಕ್ಯಾಪ್. ಇಲ್ಲಿ ಎನ್ ಕ್ಯಾಪ್ ಬರೆದಿದ್ದೀನಿ. ಸೊ ಹಾಗಾದರೆ ಯಾವ ಡೈರೆಕ್ಷನಲ್ಲಿ ಇರುತ್ತೆ? ದಿಸ್ A cross B will always be, this A cross B will always be perpendicular to the plane containing A and B. ಹಾಗಾದರೆ A and B ಕಂಟೈನ್ ಮಾಡಿರ್ತಕ್ಕಂಥ ಪ್ಲೇನ್ ಯಾವುದು? ಒಂದು ವೆಕ್ಟರ್ A ಇದೆ, ಇನ್ನೊಂದು ವೆಕ್ಟರ್ B ಇದೆ. ಈ ಎರಡು ವೆಕ್ಟರನ್ನು ನಾನು ಒಂದೇ ಪ್ಲೇನಲ್ಲಿದೆ ಅಂತೇಳಿ ಅಬ್ಸರ್ವ್ ಮಾಡ್ಬೋದು. ಸೊ ಆ ಪ್ಲೇನಿಗೆ ಏನಿದೆ, ನಮ್ಮ ರಿಸಲ್ಟೆಂಟ್ ವಿಚ್ ಇಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್, ನಾಟ್ ರಿಸಲ್ಟೆಂಟ್, ಕ್ರಾಸ್ ಪ್ರಾಡಕ್ಟ್ ಆಫ್ A and B ವಿಲ್ ಬಿ ಪರ್ಪೆಂಡಿಕ್ಯುಲರ್. ಹಾಗಾದರೆ ಪ್ಲೇನನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ನಿಮ್ಮ ವಿಜುವಲೈಸೇಷನ್ಗೋಸ್ಕರ ಇಲ್ಲಿ ಬರಿತಾ ಇದ್ದೀನಿ. A and B ಇದೆ ಅಂದರೆ, ಸಿ ಗೈಸ್, A and B ಯಾವ ಪ್ಲೇನಲ್ಲಿದೆ ಅಂತ ಕನ್ಫ್ಯೂಷನ್ಸ್ ಇದ್ದರೆ ಇಲ್ಲಿ ನೋಡ್ಬೋದು. ಸೊ A and B ಪ್ಲೇನನ್ನು ನಾನು ಫಸ್ಟ್ ಬರಿತಾ ಇದ್ದೀನಿ. A and B ಪ್ಲೇನನ್ನು ಜಸ್ಟ್ ಬರಿತಾ ಇದ್ದೀನಿ, ಒಂದು ನೋಟ್ಬುಕ್ ಥರ. ಓಕೆ, ನೋಟ್ಬುಕ್ ಥರ ಇರೋದನ್ನು ನಾವು ಪ್ಲೇನ್ ಅಂತ ಹೇಳ್ಬೋದಲ್ವಾ? ಸೊ ಒಂದು ಪೇಪರನ್ನು ನಾವು ಪ್ಲೇನ್ ಅಂತ ಹೇಳ್ತೀವಿ. ಸೊ A and B is lying in this plane. ಇದೇನಿದೆ? ದಿಸ್ ಇಸ್ ಅ ಪ್ಲೇನ್ ಆಫ್ A and B. ಹಾಗಾದರೆ ಇದರ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಏನು? ಇದರ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ರೈಟ್, ಇದರ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ಸಿ, ಇಫ್ ದಿಸ್ ಬೋರ್ಡ್ ಈಸ್ ಅ ಪ್ಲೇನ್, ಈ ಬೋರ್ಡು ಒಂದು ಪ್ಲೇನ್ ಆಯಿತು ಅಂದರೆ ಇಲ್ಲಿ ಇಫ್ ವೆಕ್ಟರ್ A is like this, if vector A is like this, okay, on the board, and if vector B is like this on the board, ಅದರ ಕ್ರಾಸ್ ಪ್ರಾಡಕ್ಟ್ will be perpendicular to this plane. ಅಂದರೆ it is coming towards you, towards the camera. That is the idea. Plane and cross product is perpendicular to the plane, correct? ಸೊ ಆ ಐಡಿಯಾದ ಮೇಲೆ ಯಾವುದೇ ಒಂದು ಜನರಲ್ ಡೈರೆಕ್ಷನ್ ಇತ್ತು ಅಂದರೆ ಈ ಪ್ಲೇನಿಗೆ ನಮ್ಮ ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ಅದಕ್ಕೆ ನಾನು ಸೊ ಈ ಥರ ಜನರಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಇದೇನಿದು? ದಿಸ್ ಈಸ್ ಕ್ರಾಸ್ ಪ್ರಾಡಕ್ಟ್. ಓಕೆ, ದಿಸ್ ಈಸ್ ಕ್ರಾಸ್ ಪ್ರಾಡಕ್ಟ್. ಆ ಕ್ರಾಸ್ ಪ್ರಾಡಕ್ಟನ್ನು ಸಿ ಅಂತ ಕರಿತಾ ಇದ್ದೀನಿ. ಸಿ ಈಸ್ ಈಕ್ವಲ್ ಟು A cross B. This C is what? A cross B. Here A cross B ನ ಡೈರೆಕ್ಷನ್ is given by n cap. ಹಾಗಾದರೆ n cap ಎಲ್ಲಿದೆ ಸರ್? n cap ಕೂಡ ಇದೇ ಡೈರೆಕ್ಷನಲ್ಲಿದೆ. ಆದರೆ ಇದರ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಅದು 1 ಇರುತ್ತೆ. ಹಾಗಾದರೆ n ಕ್ಯಾಪನ್ನು ಯಾವ ಥರ ಬರಿಬೋದು? n cap is nothing but vector C by its own magnitude. ಯೂನಿಟ್ ವೆಕ್ಟರ್ನ ಯಾವ ಥರ ಬರಿತೀವಿ? ವೆಕ್ಟರ್ ಬೈ ಇಟ್ಸ್ ಓನ್ ಮ್ಯಾಗ್ನಿಟ್ಯೂಡ್ ಅಲ್ವಾ? ಸೊ ವೆಕ್ಟರ್ ಸಿ ಬೈ ಇಟ್ಸ್ ಓನ್ ಮ್ಯಾಗ್ನಿಟ್ಯೂಡ್, ಅಥವಾ A cross B divided by magnitude of A cross B. ಕ್ಲಿಯರ್ ಗೈಸ್? ಇಷ್ಟು ಒಂದು ಕ್ರಾಸ್ ಪ್ರಾಡಕ್ಟ್ ಐಡಿಯಾ ಇತ್ತು ಅಂದರೆ ಇನ್ ಜನರಲ್ ಏನಾದರೂ ಒಂದು ಟೆಕ್ನಿಕ್ ಇದೆಯಾ? ಎನಿ ಅದರ್ ಟೆಕ್ನಿಕ್ ಟು ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ದಿಸ್ ಕ್ರಾಸ್ ಪ್ರಾಡಕ್ಟ್? ವೆಕ್ಟರ್ A ಇದೆ, ವೆಕ್ಟರ್ B ಇದೆ, ಅದರ ಕ್ರಾಸ್ ಪ್ರಾಡಕ್ಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇದೆ. ಬಟ್ ವಿತೌಟ್ ಯೂಸಿಂಗ್ ಮ್ಯಾಥ್ಸ್, ವಿತೌಟ್ ಯೂಸಿಂಗ್ ವೆಕ್ಟರ್ಸ್, ವಿತೌಟ್ ಯೂಸಿಂಗ್ ಟೂ ಮಚ್ ಆಫ್ ಎಕ್ಸ್ಪ್ರೆಷನ್ಸ್, ಕ್ಯಾನ್ ಐ ಥಿಂಕ್ ಆಫ್ ಸಮ್ ಅದರ್ ವೇ? ಅಂದರೆ ವಿ ಹ್ಯಾವ್ ಅ ಮೆಥಡ್ ವಿಚ್ ಈಸ್ ರೈಟ್ ಆ್ಯಂಡ್ ಥಂಬ್ ರೂಲ್. ಸೊ ಈ ರೈಟ್ ಆ್ಯಂಡ್ ಥಂಬ್ ರೂಲ್ ಕ್ಯಾನ್ ಬಿ use it to determine the direction of cross product vector. ಸೊ ನಾವು ಅದನ್ನು ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್ನ ಡೈರೆಕ್ಷನ್ನ ಡಿಟರ್ಮೈನ್ ಮಾಡೋದಕ್ಕೆ ಬಳಸ್ಬೋದು. ಹಾಗಾದರೆ ಏನು ಸರ್? ವಾಟ್ ಈಸ್ ದಿಸ್ ರೈಟ್ ಆ್ಯಂಡ್ ಥಂಬ್ ರೂಲ್? ಐ ಆಮ್ ರೈಟಿಂಗ್ ಇಟ್ ಇಯರ್. ವಾಟ್ ಈಸ್ ದ ರೂಲ್ ಅಂದರೆ, ಫಸ್ಟ್ ಯು ಹ್ಯಾವ್ ಟು ವೆಕ್ಟರ್ಸ್ A ಆ್ಯಂಡ್ B. ಅದರ ರಿಸಲ್ಟೆಂಟ್, ಅದರ ಕ್ರಾಸ್ ಪ್ರಾಡಕ್ಟ್ C ಇದೆ. ಅದರ ಡೈರೆಕ್ಷನನ್ನು ನೀನು ಹೇಳಬೇಕು. ಆ ರೂಲನ್ನು ಅಪ್ಲೈ ಮಾಡಬೇಕು ಅಂದರೆ ಸ್ಟೆಪ್ ಒನ್, ಟೇಕ್ ಯುವರ್ ರೈಟ್ ಹ್ಯಾಂಡ್, ಅಲೈನ್ ದ ಫಿಂಗರ್ಸ್ ಆಫ್ ರೈಟ್ ಹ್ಯಾಂಡ್, right hand along first vector A. First align the fingers of your right hand along the first vector A.
Second step, curl them towards B. Okay, curl them towards B. So align your right hand and curl them towards B. And the third point, thumb ಅಂದ್ರೆ ಏನು? ಹೆಬ್ಬೆರಳು. Thumb gives the direction of A cross B. A cross B ನ ಡೈರೆಕ್ಷನ್ ಇಸ್ ಗಿವನ್ ಬೈ ಥಂಬ್. ಹಾಗಾದ್ರೆ ಇನ್ನೊಂದ್ಸಲ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ. ಸೊ ಥಂಬಿನ ಡೈರೆಕ್ಷನ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್. ಕ್ಲಿಯರ್ ಗೈಸ್? ಇವಾಗ ಐ ಹ್ಯಾವ್ ಒನ್ ವೆಕ್ಟರ್ ಟು ಮೈ ರೈಟ್. ಓಕೆ, I have one vector to my right, which is my first vector. Okay, I have another vector which is towards my head, right? Ee kade melgade ide, right? So towards like this. Now I want to calculate the direction, just a direction, yav kade barutte anta helbeku. So I am aligning the fingers of my right hand in the direction of A and curling them towards B, which is this vector, curling them. Direction of thumb, which is backward, going back into the screen, gives me the direction of A cross B. Let us say take another vector, which is first vector is in this direction, and second vector is coming towards you. A cross B ಮಾಡಿದಾಗ the thumb, which is this side, will give us the direction of cross product. Clear guys? A cross B, right? A, align your fingers along A, curl it towards B. This time this is A going up, A, and B is coming towards you. So I'm curling towards you. Now where is the thumb? Thumb is towards my left. Thumb gives the direction of cross product. Clear guys? Right hand thumb rule na ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕ್ವಿಕ್ ಆಗಿ ಯಾವ ಥರ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ಸರ್ ಕ್ವಿಕ್ ಆಗಿ ಬೇಡ, ವಿತ್ ವ್ಯಾಲ್ಯೂ. ಈ ವೆಕ್ಟರ್ ಅಂದರೆ ಡೈರೆಕ್ಷನ್ ಏನೋ ಫೈನ್, ಅದಕ್ಕೊಂದು ಮ್ಯಾಗ್ನಿಟ್ಯೂಡ್ ಇರುತ್ತಲ್ವಾ, ಅದನ್ನು ಯಾವ ಥರ ಬರೆಯೋದು ಅದನ್ನು ಕೂಡ ಹೇಳ್ತೀನಿ. ಅದನ್ನು ಯಾವ ಥರ ಬರೆಯೋದು ಅಂದರೆ ಅದಕ್ಕೆ ಒಂದು ನಾವು ಮ್ಯಾಥ್ಸಲ್ಲಿ ಮೆಥಡನ್ನು ಯೂಸ್ ಮಾಡ್ತೀವಿ. ಟು ಕ್ಯಾಲ್ಕುಲೇಟ್ the cross product ಮ್ಯಾಥಮ್ಯಾಟಿಕಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದಕ್ಕೆ ಈ ಮೆಥಡ್. ಓಕೆ, ಮ್ಯಾಥಮ್ಯಾಟಿಕಲಿ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಲೆಟ್ ಮಿ ಕಂಪ್ಲೀಟ್ ದಿಸ್ ಲೈನ್. ಓಕೆ, ಡನ್. ಸೊ ಒಂದು ವೆಕ್ಟರ್ ಇದೆ, ವೆಕ್ಟರ್ ಎ ಇದೆ, ರೈಟ್, ಅಂಡ್ ಅನದರ್ ವೆಕ್ಟರ್ ಇಸ್ ವೆಕ್ಟರ್ ಬಿ. ಯಾವುದೇ ಒಂದು ವೆಕ್ಟರನ್ನು ನಾವು 3Dಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಅದರ ಕೋಆರ್ಡಿನೇಟ್ಸ್ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್ ಜೊತೆಗೆ ಯೂನಿಟ್ ವೆಕ್ಟರ್ ಇನ್ ಎಕ್ಸ್, ವೈ, ಝೆಡ್ ಇದೆಲ್ಲದನ್ನು ರೆಪ್ರೆಸೆಂಟ್ ಮಾಡ್ಕೊಂಡ್ಬಿಟ್ಟು ಬರಿತೀವಲ್ವಾ. ಸೊ ಎಕ್ಸ್ ಐ ಕ್ಯಾಪ್ ಪ್ಲಸ್ ಕ್ಯಾಪ್ ಬರಿತಾ ಹೋಗಲ್ಲ. ಐ ಅಂತ ಬರ್ದಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಬೇಕು ಅದು ಐ ಕ್ಯಾಪ್ ಅಂತಾನೆ. ಯಾಕಂದರೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಇನ್ writing unnecessary things, because for your board exam it is necessary. They will not give you marks without writing cap. But for competitive, nobody is going to check your workbook. What they are going to check here, how you have, they are not even going to check how you have gotten the answer. Have you gotten the answer or not? But you have to do it shortly. Means eliminate variables wherever possible. So I am writing AXI, AY, J plus AZ, K. ಸಿಮಿಲರ್ಲಿ ಬಿನ ನಾನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು, ಬಿ ಎಕ್ಸ್ ಐ ಪ್ಲಸ್ ಬಿ ವೈ ಜೆ ಪ್ಲಸ್ ಬಿ ಝಡ್ ಕೆ, ಈ ಥರ ಒಂದು ಬಿ ವೆಕ್ಟರನ್ನು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಎ ಕ್ರಾಸ್ ಬಿನ ಯಾವ ಥರ ಕಂಡುಹಿಡಿಯಬಹುದು ಅಂದರೆ, ಎ ಕ್ರಾಸ್ ಬಿ is given by the determinant of A vector and B vector. A vector ಮತ್ತು B vector ನ ಡಿಟರ್ಮಿನೆಂಟ್ ನ ತಗೊಂಡ್ರೆ ನಮಗೆ A cross B ಸಿಗುತ್ತೆ with
with their unit directions, unit vectors. ಹಾಗಾದರೆ ಯಾವ ಥರ ಸರ್ ಇದು ಡಿಟರ್ಮಿನೆಂಟನ್ನು ಅಪ್ಲೈ ಮಾಡೋದು ಅಂತ ಕೇಳಿದ್ರೆ, ಸಿ ದಿಸ್ ಮೆಥಡ್ ಮ್ಯಾಥ್ಸಲ್ಲೂ ಕೂಡ ಬರುತ್ತೆ, ಡೀಟೇಲ್ಡ್ ಆಗಿ ಟೀಚ್ ಮಾಡ್ತಾರೆ, ಡೀಟೇಲ್ಡ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಬಟ್ ಇಲ್ಲಿ ಫಿಸಿಕ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಮಾತ್ರ ಗಮನ ಕೊಡ್ತಾ ಇದ್ದೀವಿ. ಮ್ಯಾಥ್ಸಲ್ಲಿ ನೀವು ತುಂಬ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡ್ತೀರಾ. ಸೊ ಇಲ್ಲಿ ಎ ಕ್ರಾಸ್ ಬಿನ ಯಾವ ಥರ ಬರಿಬೋದು ಅಂದರೆ, ಸಿ ಗೈಸ್, ಎ ಕ್ರಾಸ್ ಬಿ ಐ ಟೋಲ್ಡ್ ಯು ಮ್ಯಾಗ್ನಿಟ್ಯೂಡ್ ಅಂತ, ರೈಟ್. ಸೊ ಎ ಕ್ರಾಸ್ ಬಿ ಅಂದರೆ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ. ಡಿಟರ್ಮಿನೆಂಟನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಸೊ ವಿ ರೆಪ್ರೆಸೆಂಟ್ ಡಿಟರ್ಮಿನೆಂಟನ್ನು ಒಂದು ಎರಡು ಲೈನ್ಗಳ ನಡುವೆ ಎಲಿಮೆಂಟ್ಸನ್ನು ಬರಿತಾ ಹೋಗ್ತೀವಿ. ಏನು ಎಲಿಮೆಂಟ್ಸ್ ಏನು? ಫಸ್ಟ್ ಬರಿಬೇಕಾಗಿರೋದು ಏನು ಅಂದರೆ, ಗೈಸ್ ಅಬ್ಸರ್ವ್ ಮಾಡಿ, ಫಸ್ಟ್ ಬರಿಬೇಕಾಗಿರೋದು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಬರಿಬೇಕಾಗಿರೋದು ಎರಡು ಪ್ಯಾರಲಲ್ ಲೈನ್ಸ್ ಇದು. ಫಸ್ಟ್ ಬರಿಬೇಕಾಗಿರೋದು ನಿಮ್ಮ ಡೈರೆಕ್ಷನ್ಸ್, ಎಕ್ಸ್ ವೈ ಝಡ್ ಡೈರೆಕ್ಷನ್ಸನ್ನು ಬರೀರಿ. ಇಲ್ಲಿ ಎಕ್ಸ್ ವೈ ಝಡ್ ಡೈರೆಕ್ಷನ್ಸ್ ಬರಿತಾ ಇದ್ದೀನಿ. ಸೊ ಎಕ್ಸ್ ವೈ ಝಡ್ ಡೈರೆಕ್ಷನ್ ಏನು? ಐ ಜೆ ಕೆ. ಅದು ಬರೆದಾದ್ಮೇಲೆ ವೆಕ್ಟರ್ ಎ, ಫಸ್ಟ್ ವೆಕ್ಟರ್ ಇದೆಯಲ್ಲ ಅದರ ಕಾಂಪೊನೆಂಟ್ಸನ್ನು ಅದರ ಕೆಳಗಡೆ ಬರಿ. ಓಕೆ, ಎಕ್ಸ್ ಎ ವೈ ಎ ಝೆಡ್. ಓಕೆ ಸರ್, ಬರದೆ. ಅದಾದಮೇಲೆ ಸೆಕೆಂಡ್ ವೆಕ್ಟರ್ ಇದೆಯಲ್ಲ ಅದರ ಕಾಂಪೊನೆಂಟ್ಸನ್ನು ಕೂಡ ಬರಿ, ಬಿ ಎಕ್ಸ್ ಬಿ ವೈ ಬಿ ಝೆಡ್. ಸೊ ಇದಾದಮೇಲೆ ನಾವು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಯಾವ ಥರ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ 3 ಸ್ಟೆಪ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಗಮನ ಕೊಡಿ. 3 ಸ್ಟೆಪ್ಪಲ್ಲಿ ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಐ ಜೆ ಕೆಗಳಿಗೆ ಅದರದೇ ಆದ ಸೈನನ್ನು ಅಸೈನ್ ಮಾಡಬೇಕು. ಪ್ಲಸ್ ಮೈನಸ್ ಪ್ಲಸ್ ಅಂತೇಳಿ ನಾವು ಸೈನನ್ನು ಅಸೈನ್ ಮಾಡಬೇಕು. ಸೊ ಈ ಸೈನನ್ನು ಅಸೈನ್ ಮಾಡಿ ಆದಮೇಲೆ ಫಸ್ಟ್ ಐಯನ್ನು ಚೂಸ್ ಮಾಡಬೇಕು. ಐಯನ್ನು ಚೂಸ್ ಮಾಡ್ತಾ ಇದ್ದೀನಿ ವಿತ್ ಸೈನ್ ಪ್ಲಸ್ ಐ ಚೂಸ್ ಮಾಡಿದೆ. ಚೂಸ್ ಮಾಡಿ ಆದಮೇಲೆ ಆ ಐ ಇರೋ ಕಾಲಮನ್ನು ಮತ್ತು ರೋನ ಬಿಡ್ತಾ ಇದ್ದೀನಿ. ಐ ಇರೋ ರೋನ ಮತ್ತು ಕಾಲಮನ್ನು ನಾನು ಬಿಡ್ತಾ ಇದ್ದೀನಿ, ಕನ್ಸಿಡರ್ ಮಾಡ್ಕೊತಾ ಇಲ್ಲ. ಮಿಕ್ಕಿದ ಎಲಿಮೆಂಟ್ಸ್ ಕಡೆ ನೋಡ್ತಾ ಇದ್ದೀನಿ, ಮಿಕ್ಕಿದ ಎಲಿಮೆಂಟ್ಸ್ ಕಡೆ ಗಮನ ಕೊಡ್ತಿದ್ದೀನಿ. ಮಿಕ್ಕಿದ ಎಲಿಮೆಂಟ್ಸ್ ಏನು? ಈ 4 ಎಲಿಮೆಂಟ್ಸ್ ಇದೆ. ಈ 4 ಎಲಿಮೆಂಟ್ಸನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅಂದರೆ, ಫಸ್ಟು ಈ ಎರಡರ ಪ್ರಾಡಕ್ಟನ್ನು ಬರಿಬೇಕು, ದೆನ್ ಮೈನಸ್ ಈ ಎರಡರ ಪ್ರಾಡಕ್ಟನ್ನು ಬರಿಬೇಕು. ಸೊ ಈ ಲಾಜಿಕ್ಕನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಗೈಸ್ ಹೇಳ್ತಾ ಇದ್ದೀನಿ, ಕಾಲಮ್ ಆ್ಯಂಡ್ ರೋ ಬಿಡಬೇಕು. ಯಾವ ಎಲಿಮೆಂಟನ್ನು ಚೂಸ್ ಮಾಡ್ತಾ ಇದೆಯೋ, ಐನ ಚೂಸ್ ಮಾಡ್ತಾ ಇದೆಯಾ, ವಿತ್ ಸೈನ್ ಬರ್ದಿದೆಯಾ, ಆ ರೋ ಮತ್ತು ಕಾಲಮನ್ನು ಬಿಡಬೇಕು. ಬಿಟ್ಟಾದಮೇಲೆ ಮಿಕ್ಕಿದ ಎಲಿಮೆಂಟನ್ನು ನೋಡಬೇಕು. ಇಲ್ಲಿ ಫಸ್ಟ್ ಡಯಾಗನಲ್ ಎರಡನ್ನೂ ಒಟ್ಟಿಗೆ ಬರೀಬೇಕು, ಪ್ರಾಡಕ್ಟ್ ಆಗಿ ಬರೀಬೇಕು, ಮೈನಸ್ ಸೆಕೆಂಡ್ ಡಯಾಗನಲ್ ಈ ಎರಡ ಪ್ರಾಡಕ್ಟನ್ನು ಬರೀಬೇಕು. ಇಲ್ಲಿ ಅಬ್ಸರ್ವ್ ಮಾಡಬೇಕು ನಾನು ಏನು ಬರಿತಾ ಇದ್ದೀನಿ ಅಂತ. ಸೊ ಏನು ಹೇಳಿದೆ? ಈ ಎರಡು ಫಸ್ಟ್ ಬರೀಬೇಕು, ಎ ವೈ ಬಿ ಝಡ್. ಓಕೆ, ಮೈನಸ್ ಏನು? ಎ ಝಡ್ ಬಿ ವೈ. ಸೊ ಈ ಥರ ನಾವು ಫಸ್ಟ್ ಟರ್ಮನ್ನು ಬರೆದ್ವಿ. ಹಾಗಾದರೆ ಇಲ್ಲಿ ಅಳಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಓ ನೋ, ಲೆಟ್ ಮಿ ಎರೇಸ್ ಇಟ್ ಎವ್ರಿಥಿಂಗ್ ಆ್ಯಂಡ್ ರೈಟ್ ಒನ್ ಮೋರ್ ಟೈಮ್. ಯಾಕಂದರೆ ಕಾಂಪ್ಲೆಕ್ಸಿಟಿ ಕೊಡಲ್ಲ ನಾನು ಡಯಾಗ್ರಾಮಲ್ಲಿ, ಕ್ಲಿಯರ್ ಆಗಿರ್ಬೇಕು ನಿಮಗೆ. ಸೊ ಇಲ್ಲಿ ಗೈಸ್ ಫಸ್ಟ್ ಏನು ಮಾಡಿದೆ? ಸೊ ಈ ಎರಡನ್ನು ಜೊತೆಗೆ ಬರೆದೆ. ಓಕೆ, ಫಸ್ಟ್ ವಿ ಆರ್ ಡೂಯಿಂಗ್ ದಿಸ್ ಒನ್. ಸೊ ಪ್ಲಸ್ ಐ ಇಂಟು ಎ ವೈ ಬಿ ಝಡ್ ಮೈನಸ್ ಎ ಝಡ್ ಬಿ ವೈ. ಇದಾದಮೇಲೆ ಸೆಕೆಂಡ್ ಅದೇ ಸ್ಟೆಪ್ಪನ್ನ ನಾವು ಇವಾಗ ಮತ್ತೆ ಪುನಃ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಟರ್ಮ್ ಇದನ್ನು ಚೂಸ್ ಮಾಡಬೇಕು, ಮೈನಸ್ ಜೆ ವಿತ್ ಸೈನನ್ನು ಕೂಡ ಬರೀಬೇಕು. ಸೊ ಮೈನಸ್ ಜೆ. ಅದಾದಮೇಲೆ ಅದರಲ್ಲಿರೋ ರೋಲಿರೋ ಎಲಿಮೆಂಟ್ಸನ್ನ ಬಿಡಬೇಕು, ಅದೇ ಕಾಲಮಲ್ಲಿರೋ ಎಲಿಮೆಂಟ್ಸನ್ನ ಬಿಡಬೇಕು. ಮಿಕ್ಕಿದ್ದು ಯಾವುದು? ದಿಸ್ ಒನ್. ಇಲ್ಲಿ ಇದನ್ನ ಜೊತೆಗೆ ಈ ಎರಡನ್ನ ಜೊತೆಗೆ ಪ್ರಾಡಕ್ಟ್ ಮಾಡಿ ಡಿಫ್ರೆನ್ಸನ್ನು ಬರೀಬೇಕು. ಓಕೆ, ಅದನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಎಕ್ಸ್ ಬಿ ಝಡ್ ಆ್ಯಂಡ್ ಬಿ ಎಕ್ಸ್ ಎ ಝಡ್ ಈ ಥರ ಬರಿತಾ ಇದ್ದೀನಿ. ಓಕೆ, ಸೊ ಹಾಗಾದರೆ ಫಸ್ಟ್ ಟರ್ಮ್ ಏನಪ್ಪ ನೀವೇ ಹೇಳಬೇಕು ಮನಸ್ಸಲ್ಲೇ, ಎ ಎಕ್ಸ್ ಬಿ ಝಡ್ ಆ್ಯಂಡ್ ಮೈನಸ್ ಎ ಝಡ್ ಬಿ ಎಕ್ಸ್. 2 ಟರ್ಮ್ಸ್ ಆಯಿತು. ಥರ್ಡ್ ಟರ್ಮ್ ಏನಪ್ಪ? ಥರ್ಡ್ ಟರ್ಮ್ ಸೇಮ್ ಲಾಜಿಕ್ ಗೈಸ್, ಥಿಂಕ್ ಅಬೌಟ್ ಇಟ್. ಸೊ ನಾವು ಐ ಆಮ್ ಟೇಕಿಂಗ್ ಕೆ. ಥರ್ಡ್ ಟರ್ಮ್ ಕೆ ತೊಗೊತಾ ಇದ್ದೀನಿ, ವಿತ್ ಸೈನ್ ಬರಬೇಕು, ಪ್ಲಸ್ ಕೆ ಇಂಟು ಈಗ ಮಿಕ್ಕಿರೋದು ಯಾವುದು? ಈ ರೋನ ಬಿಡು,
ಈ ಕಾಲಮ್ನ ಬಿಡು ಮಿಕ್ಕಿರೋದು ಎಕ್ಸ್ ಬಿ ವೈ ಆ್ಯಂಡ್ ಬಿ ಎಕ್ಸ್ ಇ ವೈ. ಓಕೆ, ಮಿಕ್ಕಿರೋದು ಎಕ್ಸ್ ಬಿ ವೈ, ಓಕೆ, ಎ ಎಕ್ಸ್ ಬಿ ವೈ ಮೈನಸ್ ಎ ವೈ ಬಿ ಎಕ್ಸ್. ಸರ್ ಯಾವ ಥರ ಸರ್ ಇದನ್ನು ನೆನ್ಪಿಟ್ಕೊಳ್ಳೋದು? ಇಷ್ಟೊಂದು ದೊಡ್ಡದಿದೆ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಡ್ತಾ ಮಾಡ್ತಾ ಬರುತ್ತೆ. ಇಲ್ಲಿ ನೋಡಬೇಕು, ಐಯಲ್ಲಿ ಯಾವುದೇ ರೀತಿ ಎಕ್ಸ್ ಟರ್ಮ್ ಬರಲ್ಲ, ಜೆಯಲ್ಲಿ ಯಾವುದೇ ರೀತಿ ವೈ ಟರ್ಮ್ಸ್ ಬರಲ್ಲ, ಝಡ್ಡಲ್ಲಿ ಯಾವುದೇ ರೀತಿ ಕೆ ಟರ್ಮ್ಸ್ ಬರಲ್ಲ, ಎಕ್ಸ್ ಎ ವೈ ಎ ಝಡ್ಡಲ್ಲಿ. ಸೊ ಅರ್ಥ ಮಾಡ್ಕೋಬೇಕು. ಕ್ಲಿಯರ್? ಕರೆಕ್ಟ್. ಐಯಲ್ಲಿ ಎಕ್ಸ್ ಟರ್ಮ್ ಬರಲ್ಲ, ಜೆಯಲ್ಲಿ ವೈ ಟರ್ಮ್ ಬರಲ್ಲ, ಕೆಯಲ್ಲಿ ಝಡ್ ಟರ್ಮ್ಸ್ ಬರಲ್ಲ, ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಪ್ಲಸ್. ಕರೆಕ್ಟ್? ಕರೆಕ್ಟ್. ಸೊ ಹಾಗಾದರೆ ನಾವು ಇದನ್ನು ಏನಂತ ಹೇಳ್ಬೋದು? ದಿಸ್ ಇಸ್ ವಾಟ್? ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ತುಂಬ ದೊಡ್ಡದಿದೆಯಾ? ಫಾರ್ಮುಲಾ ಇದೆ, ಹೌದು, ಅಫ್ಕೋರ್ಸ್ ಒಪ್ಕೋಬೇಕು, ತುಂಬ ದೊಡ್ಡದಿದೆ. ಬಟ್ ಒಂದು ಸಲ ಇದನ್ನು ಪ್ರಾಬ್ಲಮಿಗೆ ಹಾಕಿ ಸಾಲ್ವ್ ಮಾಡಿ ಲಾಜಿಕ್ ಅರ್ಥ ಆಯಿತು ಅಂದರೆ ಯು ವಿಲ್ ನೆವರ್ ಫರ್ಗೆಟ್. ಐ ನೆವರ್ ಫರ್ಗೆಟ್ ವಾಟ್ ಎವರ್ ಐ ಲರ್ನ್ಡ್. ನಾನು ಕ್ಲಾಸ್ 11th ಕಲ್ತಿದ್ದನ್ನು ಡಿಟರ್ಮಿನೆಂಟ್ ಮೆಥಡ್ ಐ ಡಿಡ್ ನಾಟ್ ಫರ್ಗೆಟ್. ಯಾಕಂದರೆ ಆ ಲಾಜಿಕ್ ಒನ್ಸ್ ಯು ಗೆಟ್ ಇನ್ ಟು ಯುವರ್ ಮೈಂಡ್ ಇಟ್ ವಿಲ್ ಕಮ್. ಓಕೆ, ಸೊ ಇಲ್ಲಿ ಇದಕ್ಕೆ ಒಂದು ಬಾಕ್ಸ್ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ಈ ಡಿಟರ್ಮಿನೆಂಟ್ ಮೆಥಡ್ ಮೋಸ್ಟ್ ಪ್ರಾಬಬಲಿ ಯು ಮೈಟ್ ಬಿ ಲರ್ನಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಸೊ ಅದಕ್ಕೆ ಸ್ವಲ್ಪ ಗಮನ ಕೊಟ್ಟು ಇದನ್ನು ಅಬ್ಸರ್ವ್ ಮಾಡ್ಕೊಂಡಿರಿ. ಓಕೆ, ಸ್ವಲ್ಪ ಗಮನ ಕೊಟ್ಟು ಅಬ್ಸರ್ವ್ ಮಾಡ್ಕೊಂಡಿರಿ. ಓಕೆ ಗೈಸ್, ಕ್ಲಿಯರ್? ಹಾಗಾದರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಕ್ರಾಸ್ ಪ್ರಾಡಕ್ಟ್ ಅರ್ಥ ಆಯಿತು ಅಂದರೆ ವಿ ವಿಲ್ ನೆವರ್ ಟಚ್ ಇಟ್, ಮತ್ತೆ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಫಿಸಿಕ್ಸನ್ನ ಸ್ಟಡಿ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಕ್ವಶನ್ ನಾವೇ ಸಿಂಪಲಾಗಿ ಕ್ವಶನ್ ಕೊಡ್ತಾ ಇದ್ದೀವಿ. ಸೊ ವಿಚ್ ಇಸ್ ವೆಕ್ಟರ್ ಎ. ಒಂದು ವೆಕ್ಟರ್ ತೊಗೊತಾ ಇದ್ದೀನಿ, ಅದರ ವೆಕ್ಟರ್ ಐ ಪ್ಲಸ್ 2j ಪ್ಲಸ್ ಕೆ. ಓಕೆ, ಸಿಂಪಲ್ ವೆಕ್ಟರ್ ಇದೆ, ಐ ಪ್ಲಸ್ 2j ಪ್ಲಸ್ ಕೆ. ವೆಕ್ಟರ್ ಬಿನ ಚೂಸ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಓಕೆ 2i ಪ್ಲಸ್ ಜೆ ಪ್ಲಸ್ ಕೆ. ಇಷ್ಟೇ ಗಾಯ್ಸ್, ಈ ಎರಡು ವೆಕ್ಟರ್ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಕಂಪ್ಯೂಟಿಂಗ್ ಫೈಂಡ್ ಆರ್ ಕಂಪ್ಯೂಟ್ ಆರ್ ಕ್ಯಾಲ್ಕುಲೇಟ್ ಫೈಂಡ್ ಎ ಕ್ರಾಸ್ ಬಿ. ಫಸ್ಟ್ ಆಫ್ ಆಲ್ ಎ ಕ್ರಾಸ್ ಬಿ ಒಂದು ವೆಕ್ಟರ್ ಆಗಿರುತ್ತೋ ಅಥವಾ ಒಂದು ನಂಬರ್ ಆಗಿರುತ್ತೆ, ಏನಾಗಿರುತ್ತೆ? ಎ ಕ್ರಾಸ್ ಬಿ ಇಸ್ ಅನದರ್ ವೆಕ್ಟರ್ ಅಲ್ವಾ? ಅದನ್ನು ನಾವು ಯಾವ ಥರ ಮಾಡ್ತೀವಿ? ಎ ಕ್ರಾಸ್ ಬಿ, ಐ ಟೋಲ್ಡ್ ಯು this method is what we are going to use. Okay, so ಈ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಮೆಥಡಿಗೆ ಏನಂತ ಕರಿತೀವಿ? ಡಿಟರ್ಮಿನೆಂಟ್ ಮೆಥಡ್. ಓಕೆ, ಡಿಟರ್ಮಿನೆಂಟ್ ಮೆಥಡ್. ಸೊ ಡಿಟರ್ಮಿನೆಂಟ್ ಮೆಥಡನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಡಿಟರ್ಮಿನೆಂಟ್ ಮೆಥಡ್ ಅಪ್ಲೈ ಮಾಡಿ ಎ ಕ್ರಾಸ್ ಬಿನ ಯಾವ ಥರ ಬರಿಬೋದು? ಎ ಕ್ರಾಸ್ ಬಿ ಇಂಟು ಅಂತ ಹೋದಲ್ಲ, ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಗೈಸ್ ಏನು ಬರಿಬೇಕು? ಐ ಜೆ ಕೆ ಆ್ಯಂಡ್ ದೆನ್ ಅದರ ಎಲಿಮೆಂಟ್ಸನ್ನು ಕೂಡ ಬರಿತಾ ಹೋಗಬೇಕು. ಸೊ ಫಾರ್ಮುಲಾನೇ ಬರಿತೀನಿ ಫಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ. ಎಕ್ಸ್ ಎ ವೈ ಎ ಝಡ್ ಆ್ಯಂಡ್ ದೆನ್ ಬಿ ಎಕ್ಸ್ ಬಿ ವೈ ಬಿ ಝಡ್. ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ವ್ಯಾಲ್ಯೂಸ್ ಹಾಕಬೇಕು. ಯಾಕಂದರೆ ಇಲ್ಲಿ ನಮಗೆ ಗೊತ್ತಿದೆ ಎಕ್ಸ್ ಏನು, ಎ ವೈ ಏನು, ಎ ಝಡ್ ಏನು ಅಂತ ಗೊತ್ತಿದೆ. ಕರೆಕ್ಟ್? ಸೊ ಇಲ್ಲಿ ಬರಿತಾ ಇದ್ದೀನಿ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿ, ಅಬ್ಸರ್ವ್ ಗೈಸ್, ಐ ಜೆ ಕೆ, ಫಸ್ಟ್ ಟರ್ಮ್ ಎಕ್ಸ್ 1, ಸೆಕೆಂಡ್ 2 ಎ ವೈ ಆ್ಯಂಡ್ ಥರ್ಡ್ ಒನ್ ಎ ಝಡ್ 1. ಸೊ 1 2 1 ಎ ಡನ್. ಇಲ್ಲಿ ಬಿ ಎಕ್ಸ್ ಬಿ ವೈ ಬಿ ಝಡ್, ಅದಕ್ಕೆ 2 1 1. ಕರೆಕ್ಟ್? 2 1 1. ಕರೆಕ್ಟ್ ಆಯಿತು. ಇದಾದಮೇಲೆ ಏನು? ಐ ಟೋಲ್ಡ್ ಯು ಸೈನನ್ನು ಬರ್ಕೋಬೇಕು, ಪ್ಲಸ್ ಮೈನಸ್ ಪ್ಲಸ್. ಇದು ಬರೆದ ಆದ ಮೇಲೆ ಏನು ಮಾಡಬೇಕು? ಅಪ್ಲೈ ಮಾಡ್ತಾ ಹೋಗಬೇಕು. ಫಸ್ಟ್ ಟರ್ಮ್ ಪ್ಲಸ್ ಐನ ತೊಗೊತೀನಿ ವಿತ್ ಸೈನ್. ತೊಗೊಂಡಾದ್ಮೇಲೆ ಏನು ಮಾಡ್ತೀನಿ? ದೀಸ್ ಟು ಮೈನಸ್ ದೀಸ್ ಟು ಟುಗೆದರ್. 2 into 1 ಮೈನಸ್ 1 into 1. ಕರೆಕ್ಟ್? ಫಸ್ಟ್ ಟರ್ಮ್ ಡನ್. ಸೆಕೆಂಡ್ ಟರ್ಮ್ ಬರಿತಾ ಇದ್ದೀನಿ. ಯಾವುದಪ್ಪ ಸೆಕೆಂಡ್ ಟರ್ಮ್? ಮೈನಸ್ ಜೆ. ಈಗ ಆ ಕಾಲಮನ್ನು ಬಿಡಬೇಕು, ಆ ರೋನ ಬಿಡಬೇಕು. ಮಿಕ್ಕಿದ್ದೇನು? 1 into 1 ಮೈನಸ್ 2 into 1. ಕರೆಕ್ಟ್? 1 into 1 ಮೈನಸ್ 2 into 1. ಸೊ ಇದನ್ನಾದರೂ ಬರಿ, ಫಸ್ಟ್ ಇದನ್ನಾದರೂ ಬರಿ, ಬಟ್ ಎರಡರ ಪ್ರಾಡಕ್ಟನ್ನು ಬರಿಬೇಕು. 1 into 1 ಮೈನಸ್ 2 into 1. ಕರೆಕ್ಟ್? ಹಾಗಾದರೆ ಥರ್ಡ್ ಟರ್ಮ್ ಏನು?
ಕೆ ಇದೆ ವಿತ್ ಸೈನ್ ಪ್ಲಸ್ ಕೆ ಇಂಟು. ಸೊ ಇಲ್ಲಿ ಸಿ ಗಾಯ್ಸ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಐ ಆಯಿತು, ದೆನ್ ಜೆ ಕೂಡ ಆಯಿತು. ನಾವು ಐ ಆಮ್ ಲುಕಿಂಗ್ ಅಟ್ ಕೆ. ಕರೆಕ್ಟ್. ಕೆನ ಬರಿಬೇಕು ಅಂದರೆ ಆ ಕಾಲಮನ್ನು ಬಿಡಬೇಕು, ರೋನ ಬಿಡಬೇಕು, ಮಿಕ್ಕಿದ್ದೇನು ಟರ್ಮ್ಸ್ ನೋಡಬೇಕು. ಇದು ಮತ್ತು ಇದು 1 into 1 into 2 into 1, ರೈಟ್. 1 into 1 1 into 1 minus 1 into 1 minus 2 into 2, ಕರೆಕ್ಟ್. 1 into 1 minus 2 into 2. ಈಗ ನೋಡು, this is complex. When numbers came, this became simple, right? ಸೊ ಈಗ ಎಲ್ಲವನ್ನೂ ಕ್ಲಬ್ ಮಾಡಿ ಸಿಂಪಲಾಗಿ ಸಿಂಪ್ಲಿಫಿಕೇಶನ್ ಮಾಡಿ ಬರಿತಾ ಹೋಗ್ತೀನಿ. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಪ್ಲಸ್ ಐ ಇಂಟು 2 minus 1, 2 minus 1. ಸೆಕೆಂಡ್ ಟರ್ಮ್ ಮೈನಸ್ ಜೆ. ಈ ಎಲ್ಲ ಟರ್ಮನ್ನು ಜೊತೆಗೆ ಬರಿತಾ ಇದ್ದೀನಿ. ಮೈನಸ್ ಜೆ ಇಂಟು 1 minus 2. 1 into 1, 2 into 1, 1 minus 2. ಆ್ಯಂಡ್ ಥರ್ಡ್ ಟರ್ಮ್ ಪ್ಲಸ್ ಕೆ ಇಂಟು 1 minus 4. ಕರೆಕ್ಟ್. ಸಿಂಪಲ್ ಆಯಿತು. ಈಗ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ. ಏನು, ಜಸ್ಟ್ ಸಬ್ಸ್ಟ್ರಾಕ್ಷನ್ ಅಷ್ಟೇ. ಸೊ 2 minus 1 ವಿಚ್ ಇಸ್ 1 i cap, right, which is simply 1 i. Second term 1 minus 2 minus 1 into minus 1. Again this is plus 1j, okay, plus 1j. ಹಾಗಾದರೆ third term 1 minus 4 which is minus 3 ಆಗಿರೋದ್ರಿಂದ minus 3k. So guys, simply we got a cross b as this vector. ಇದು ಕೂಡ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪಿಂದ ಮಾಡಲ್ಪಟ್ಟಿರೋದ್ರಿಂದ ಕಾನ್ಫಿಡೆಂಟ್ಲಿ ಯು ಕ್ಯಾನ್ ಸೇ ದಟ್ ದಿಸ್ ಈಸ್ ಆಲ್ಸೋ ಅ ವೆಕ್ಟರ್. ಓಕೆ, ಕರೆಕ್ಟ್. ದಿಸ್ ಈಸ್ ಆಲ್ಸೋ ವೆಕ್ಟರ್. ಸೊ ಮ್ಯಾಥಮ್ಯಾಟಿಕಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ವಿ. ಕರೆಕ್ಟ್. ಎ ಕ್ರಾಸ್ ಬಿ ಈಸ್ ರೈಟ್ ಆನ್ ಯುವರ್ ಸ್ಕ್ರೀನ್. ಕರೆಕ್ಟ್ ಗಾಯ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್. ಮೆಥಡನ್ನು ಯಾವ ಥರ ಅಪ್ಲೈ ಮಾಡೋದು, ಅದರಿಂದ ಡೈರೆಕ್ಷನನ್ನು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅನ್ನೋದು ಅರ್ಥ ಆಯಿತು. ಕರೆಕ್ಟ್. ಓಕೆ, ಹಾಗಾದರೆ ಈ ಕ್ರಾಸ್ ಪ್ರಾಡಕ್ಟನ್ನು ಕರೆಕ್ಟಾಗಿ ಕಲಿತ್ರೆ ಎಲ್ಲೇ ಹೋದ್ರು, ಇಲ್ಲಷ್ಟೇ ಅಲ್ಲ, ನಿಮ್ಮ ಎಲೆಕ್ಟ್ರೋಸ್ಟಾಟಿಕ್ಸನ್ನು ಕಲಿತಾಗೋ ಕೂಡ ಇದು ತುಂಬ ಯೂಸ್ಫುಲ್ ಇದೆ. ಯಾಕಂದರೆ ಫಿಸಿಕ್ಸಲ್ಲಿ ವೆಕ್ಟರ್ಸ್ ಪುನಃ ಬರ್ತಾ ಇರುತ್ತೆ, ಕ್ರಾಸ್ ಪ್ರಾಡಕ್ಟು ಮತ್ತೆ ಬರ್ತಾ ಇರುತ್ತೆ, ಡಾಟ್ ಪ್ರಾಡಕ್ಟು ಮತ್ತೆ ಬರ್ತಾ ಇರುತ್ತೆ. ನಿಮ್ಮ ಸೆಕೆಂಡ್ PU ಸಿಲಿ ವಾಪಸ್ ಹೋಗಿ ಕಲಿಯೋಕ್ಕಾಗಲ್ಲ. ಸೊ ಅದಕ್ಕೆ you have to learn mathematics related to physics very clearly now only. Now needed ವೆಕ್ಟರ್ ಪ್ರಾಡಕ್ಟನ್ನು ಅರ್ಥ ಮಾಡಿಕೊಂಡೆ. ಇವಾಗ ಫಿಸಿಕ್ಸಿಗೆ ಜಂಪ್ ಮಾಡೋಣ. ಲಾಸ್ಟ್ ಕ್ಲಾಸ್ ಸೆಂಟರ್ ಆಫ್ ಮಾಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಬಟ್ ವಾಟ್ ಹ್ಯಾಪನ್ಸ್ ವೆನ್ ಆನ್ ಆಬ್ಜೆಕ್ಟ್ ಈಸ್ ರೊಟೇಟಿಂಗ್? ಒಂದು ಆಬ್ಜೆಕ್ಟ್ ಈಸ್ ರೊಟೇಟಿಂಗ್ ಅಂದರೆ ಏನಾಗುತ್ತೆ? ಒಂದು ರಿಜಿಡ್ ಬಾಡಿ. ಸೊ ಐ ಆಮ್ ಟೇಕಿಂಗ್ ಅ ರಿಜಿಡ್ ಬಾಡಿ, ಒಂದು ರ್ಯಾಂಡಮ್ ರಿಜಿಡ್ ಬಾಡಿನ ತೊಗೊತಾ ಇದ್ದೀನಿ. ಓಕೆ, ಒಂದು ರ್ಯಾಂಡಮ್ ರಿಜಿಡ್ ಬಾಡಿನ ತೊಗೊತಾ ಇದ್ದೀನಿ. ಸೊ ಈ ರಿಜಿಡ್ ಬಾಡಿ ಏನು ಮಾಡ್ತಾ ಇದೆ? ಟ್ರಾನ್ಸ್ಲೇಷನಲ್ ಮೋಷನ್ ಮಾಡ್ತಾ ಇಲ್ಲ. ಐ ಆಮ್ ಸೇಯಿಂಗ್, ವಿ ಆರ್ ಸೇಯಿಂಗ್ ದೇರ್ ಇಸ್ ನೋ ಟ್ರಾನ್ಸ್ಲೇಷನಲ್ ಮೋಷನ್ ಬಟ್ ಇಸ್ ಜಸ್ಟ್ ರೊಟೇಟಿಂಗ್. ಓಕೆ, ಏನು ಮಾಡ್ತಾ ಇದೆ ಅಂದರೆ ದಿಸ್ ರಿಜಿಡ್ ಬಾಡಿ ಇಸ್ ಸಿಂಪ್ಲಿ rotating. Rotating about what? That is an intelligent question. Rotating about what? Rotating about an axis. On the axis ide, axis around axis, about that axis it is rotating. Okay, axis ide, around that axis this is rotating. So this is the axis case. What is this? Axis of rotation. So ಈ ರಿಜಿಡ್ ಬಾಡಿ ರೊಟೇಟ್ ಆಗ್ತಾ ಇದೆ ಅಂದರೆ ಅದರಲ್ಲಿರೋ ಪಾರ್ಟಿಕಲ್ಸು ರೊಟೇಟ್ ಆಗ್ತಾ ಇದೆ, ಅದರಲ್ಲಿರೋ 1000 ಪಾರ್ಟಿಕಲ್ಲು, 1,00,000 ಪಾರ್ಟಿಕಲ್ಸು ಕೂಡ ರೊಟೇಟ್ ಆಗ್ತಾ ಇದೆ. ಕರೆಕ್ಟ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ 1000 ಪಾರ್ಟಿಕಲ್ಸ್, 1,00,000 ಪಾರ್ಟಿಕಲ್ಸ್. ಐ ವಿಲ್ ಓನ್ಲಿ ಲುಕ್ ಅಟ್ ಜಸ್ಟ್ 2 ಪಾರ್ಟಿಕಲ್ಸ್. ಒಂದು ಪಾರ್ಟಿಕಲ್ನ ನಾನು ನೋಡ್ತಾ ಇದ್ದೀನಿ. ಸೊ 1 ಪಾರ್ಟಿಕಲ್ ಇಸ್ ಹಿಯರ್. ಓಕೆ, ದಿಸ್ ಈಸ್ ಅಟ್ ಅ ಡಿಸ್ಟೆನ್ಸ್ R1. ಇನ್ನೊಂದು ಪಾರ್ಟಿಕಲ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಅಟ್ ಅ ಡಿಸ್ಟೆನ್ಸ್ R2. ದಿಸ್ ಈಸ್ ಡಿಸ್ಟೆನ್ಸ್ R2. ಸಿ ಗಾಯ್ಸ್, ಯಾಕೆ ಈ ಥರ ಬರೆದಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ 3D ಆಬ್ಜೆಕ್ಟ್, ಆಕ್ಸಿಸ್ ಮೇಲಿದೆ, ಕೆಳಗಡೆ ಕೂಡ ಆಕ್ಸಿಸ್ ಇದೆ, ಅದಕ್ಕೆ ನಾನು ಇಲ್ಲಿ ಲೈನನ್ನು ಕನೆಕ್ಟ್ ಮಾಡಿ ಬರ್ದಿಲ್ಲ. ಓಕೆ, ಸೊ ದಿಸ್ ಮಚ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ಒಂದು ರಿಜಿಡ್ ಬಾಡಿ ರೊಟೇಟ್ ಆಗ್ತಾ ಇದೆ ಅಂದರೆ, ಸೊ ಈ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ಎಲ್ಲ ಪಾರ್ಟಿಕಲ್ಸು ರೊಟೇಟ್ ಆಗ್ತಾ ಇರುತ್ತೆ. ನಾನು ಹೇಳಿದ್ದೀನಿ ಔಟ್ಸೈಡಲ್ಲಿರೋ ಪಾರ್ಟಿಕಲ್ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಯಾಕಂದರೆ ಅದು ತುಂಬ ಡಿಸ್ಟೆನ್ಸನ್ನು ಕವರ್ ಮಾಡಬೇಕು. ಆದರೆ
ಹತ್ರಕ್ಕೆ ಆಕ್ಸಿಸ್ಗೆ ಹತ್ರ ಇರೋ ಪಾರ್ಟಿಕಲ್ ತುಂಬ ಸ್ಪೀಡಾಗಿ ರೊಟೇಟ್ ಆಗ್ತಾ ಇರುತ್ತೆ, ರೈಟ್. ಹಾಗಾದರೆ ರೊಟೇಷನಲ್ ಮೋಷನ್ ಅಂತ ಬಂದರೆ, ರೊಟೇಷನಲ್ ಮೋಷನ್ ಅಂದ್ರೆ ಬಂದರೆ, ಕ್ಯಾನ್ ಯು ಗಿವ್ ಮಿ ಒನ್ ನಂಬರ್ ವಿಚ್ ರೆಪ್ರೆಸೆಂಟ್ ದಿಸ್ ರೊಟೇಷನ್? ಓಕೆ, ಯಾಕಂದರೆ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಇರೋ ಪಾರ್ಟಿಕಲಿನ ವೆಲಾಸಿಟಿ v1, ಇಲ್ಲಿ ಇರೋ ಪಾರ್ಟಿಕಲಿನ ವೆಲಾಸಿಟಿ v2, ರೈಟ್. ಈ ಎರಡೂ ಸೇಮ್ ಅಲ್ಲ, ಯಾಕಂದರೆ ಒಂದು ಫಾಸ್ಟಾಗಿ ಓಡ್ತಾ ಇದೆ, ಇನ್ನೊಂದು ನಿಧಾನಕ್ಕೆ ಓಡ್ತಾ ಇದೆ. ಒಂದು r1 ಡಿಸ್ಟೆನ್ಸಲ್ಲಿದೆ, ಇನ್ನೊಂದು r2 ಡಿಸ್ಟೆನ್ಸಲ್ಲಿದೆ, ರೈಟ್. ಬಟ್ ಕ್ಯಾನ್ ಯು ಗಿವ್ ಮಿ ಒನ್ ರೆಪ್ರೆಸೆಂಟೇಟಿವ್ ನಂಬರ್ ವಿಚ್ ಟಾಕ್ಸ್ ಅಬೌಟ್ what is happening in this rotation? That is your angular velocity omega. ಇದನ್ನು ನಾವು ಒಮೆಗಾದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ಡಬ್ಲ್ಯೂ ಥರದ ಲೆಟರ್ನ ಒಮೆಗಾ ಅಂತೇಳಿ ಕರಿತೀವಿ. ಈ ಒಮೆಗಾನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅನ್ನು ನಾವು ಒಮೆಗಾ ಆಂಗ್ಯುಲರ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಇದನ್ನು ಮ್ಯಾಥಮ್ಯಾಟಿಕಲಿ ಬರೆದ್ರೆ ನಾನು ಡಿ ಥೀಟಾ ಬೈ ಡಿ ಟಿ. ಒನ್ ಮೋರ್ ಟೈಮ್, ಒಂದು ರಿಜಿಡ್ ಬಾಡಿ ಒಂದು ಕಂಪ್ಲೀಟ್ ರೊಟೇಷನ್ನ ಮಾಡ್ತಾ ಇದೆ ಅರೌಂಡ್ ಆ್ಯಕ್ಸಿಸ್ ಅಂದರೆ, ಸೊ ಒಂದು ಅರೌಂಡ್ ಆ್ಯಕ್ಸಿಸಿಂದ ರೊಟೇಟ್ ಆಗ್ತಾ ಇದೆ ಅಂದರೆ, ರೈಟ್, ಎವ್ರಿ ಪಾರ್ಟಿಕಲ್ ವಿಲ್ ಕವರ್ 2π ಆ್ಯಂಗಲ್, ರೈಟ್. ಎವ್ರಿ ಪಾರ್ಟಿಕಲ್ ವಿಲ್ ಕವರ್ 2π ಆ್ಯಂಗಲ್ ಇನ್ ದ ಸೇಮ್ ಟೈಮ್, ಕರೆಕ್ಟ್. So all the particles will have same angular velocity. Now angular velocity has become very smart way to represent your rotation, correct? Because velocity different for infinite number of particles, but angular velocity is same if they rotate same displacement in the same time. That is what is happening alva. So adakke ನಾವು ಇದನ್ನ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಅಂತ ಹೇಳಿ ಕರಿತೇವೆ. ಸೊ ಇದರ ಯೂನಿಟ್ ಬಂದ್ಬಿಟ್ಟು ರೇಡಿಯನ್ ಪರ್ ಸೆಕೆಂಡ್. ಓಕೆ, ಯಾಕಂದರೆ ಥೀಟಾದ ಯೂನಿಟ್ ರೇಡಿಯನ್ ಇದೆ ಆ್ಯಂಡ್ ಟೈಮ್ನ ಯೂನಿಟ್ ಸೆಕೆಂಡ್ ಇರೋದ್ರಿಂದ ಎಸ್ ಐ ಯೂನಿಟನ್ನು ನಾವು ರೈಟ್ ರೇಡಿಯನ್ ಪರ್ ಸೆಕೆಂಡ್ ಅಂತೇಳಿ ಕರೆಯಬಹುದು, ಕರೆಕ್ಟ್. ಇದಾದಮೇಲೆ ಇಫ್ ಸಿ ಗೈಸ್ ಅಬ್ಸರ್ವ್, if I fix this delta t very close to 0, I am not interested in what is happening in the complete rotation. Just quick ಆಗಿ ಏನಾಯಿತು ಅಂದರೆ ಡೆಲ್ಟಾ ಟಿನ ರೆಡ್ಯೂಸ್ ಮಾಡಿದರೆ, ಡೆಲ್ಟಾ ಟಿ ಟೈಮ್ಸ್ ಟು 0 ಅಂದರೆ ಅದನ್ನು ನಾವು ಇನ್ಸ್ಟಂಟೇನಿಯಸ್ ಆಂಗ್ಯುಲರ್ ವೆಲಾಸಿಟಿ, ಆ ಮೂಮೆಂಟಲ್ಲಿ ಏನಿದೆ, ಆ ಮೂಮೆಂಟಲ್ಲಿ ಎಷ್ಟು ಸ್ಪೀಡಾಗಿ ರೊಟೇಟ್ ಆಗ್ತಾ ಇದೆ ಇನ್ ಆಂಗ್ಯುಲರ್ ಸೆನ್ಸ್ ಅಂದರೆ ಅದನ್ನು ಒಮೆಗಾ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತೀವಿ. ಈ ಒಮೆಗಾ ಇನ್ಸ್ಟಂಟೇನಿಯಸ್ ಇಸ್ ನಥಿಂಗ್ ಬಟ್ ಏನು ಗೊತ್ತಾ, ಲಿಮಿಟ್ ಆಫ್ ಡೆಲ್ಟಾ ಟಿ ಟೆನ್ಸ್ ಟು 0, ಯು ಆರ್ ಕ್ಯಾಲ್ಕುಲೇಟಿಂಗ್ ಒಮೆಗಾ ಆವ್ರೇಜ್, ಕರೆಕ್ಟ್. ಹಾಗಾದರೆ ಇದು ಏನು ಗೊತ್ತಾ, ಲಿಮಿಟ್ ಆಫ್ ಡೆಲ್ಟಾ ಟಿ ಟೆಂಡಿಂಗ್ ಟು 0, ಡೆಲ್ಟಾ ಡಿ ಥೀಟಾ, ದಿಸ್ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ. ಸೊ ಅದನ್ನು ನಾವು ಈ ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿನ ಯಾವ ಥರ ಬರೀಬೋದು, ಒಮೆಗಾ ಇನ್ಸ್ಟಂಟೇನಿಯಸ್ ಈಸ್ ಡಿ ಥೀಟಾ ಬೈ ಡಿ ಟಿ ಅಂತೇಳಿ ಕೂಡ ಬರೆಯಬಹುದು. ಡಿ ಥೀಟಾ ಬೈ ಡಿ ಟಿ, ಯಾಕಂದರೆ ಚೇಂಜ್ ತುಂಬ ಸ್ಮಾಲ್ ಇದ್ದಾಗ ಅದನ್ನು ನಾವು ಡಿಫರೆನ್ಸಿಯೇಷನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ ಗಾಯ್ಸ್, ಓಕೆ. ಸೊ ಡಿಫರೆನ್ಸಿಯೇಷನ್ ಯೂಸ್ ಮಾಡಿಕೊಂಡು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ is what? Instantaneous. Okay, this is instantaneous. What about this? This is average. This is average angular velocity. Instantaneous ಮತ್ತೆ average ಕೂಡ ಗೊತ್ತಾಯಿತು, correct? Yeah. What is the use of omega? Omega can represent what is happening for what is the same thing which is happening for all the particles. Velocity did not do that, distance r2 did not do that, but ಒಮೆಗಾನ ಬಳಸಿದರೆ ಎಲ್ಲ ಪಾರ್ಟಿಕಲ್ಲು ಒಂದೇ ಆ್ಯಂಗ್ಯುಲರ್ ವೆಲಾಸಿಟಿಯಿಂದ ರೊಟೇಟ್ ಆಗ್ತಾ ಇದೆ ಅಂತೇಳಿ ಹೇಳಬಹುದು, ಕರೆಕ್ಟ್. ಹಾಗಾದರೆ ಈ ಆ್ಯಂಗ್ಯುಲರ್ ವೆಲಾಸಿಟಿ ಸ್ಕೇಲಾರ್ ಅಥವಾ ವೆಕ್ಟರ್ ಅಂತ ಒಂದು ಪ್ರಶ್ನೆ ಬಂದಾಗ, ದಿಸ್ ಆ್ಯಂಗ್ಯುಲರ್ ವೆಲಾಸಿಟಿ ಈಸ್ ಅ ವೆಕ್ಟರ್. ದಿಸ್ ಈಸ್ ಅ ವೆಕ್ಟರ್. ಈ ಆಂಗ್ಯುಲರ್ ವೆಲಾಸಿಟಿ ಏನಿದೆ ಇದು ಒಂದು ವೆಕ್ಟರ್. ಹಾಗಾದರೆ ಯಾವ ಥರ ಅದರ ಡೈರೆಕ್ಷನನ್ನು ನಾವು ಕಂಡುಹಿಡಿಯಬಹುದು ಅಂತ ಕೇಳಿದರೆ, ಸೊ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಇದರ ಡೈರೆಕ್ಷನನ್ನು ನಾವು ವಿ ಕ್ಯಾನ್ ಟೆಲ್ ಯೂಸಿಂಗ್ ಲೀನಿಯರ್ ವೆಲಾಸಿಟಿ. ಸೊ ಇಲ್ಲಿ ವಿ ಏನಿದೆ
ವಿ ಬಂದು ಲೀನಿಯರ್ ವೆಲಾಸಿಟಿ, ಓಕೆ, ಅಂಡ್ ಒಮೆಗಾ ಬಂದು ಆಂಗ್ಯುಲರ್ velocity, okay, linear velocity and angular velocity. Guys, same thing I'm writing. You have a rigid body, ಒಂದು random rigid body ಇದೆ, ಅದಕ್ಕೆ ತನ್ನದೇ ಆದ ಒಂದು ಆಕ್ಸಿಸ್ ಇದೆ, ರೈಟ್. ಸೊ ದಿಸ್ ಇಸ್ ದ ಆಕ್ಸಿಸ್. ಆ ಆಕ್ಸಿಸ್ ಮುಖಾಂತರ ದಿಸ್ ರಿಜಿಡ್ ಬಾಡಿ ಇಸ್ ರೊಟೇಟಿಂಗ್, ಓಕೆ, ಅರೌಂಡ್ ದಿಸ್ ಆಕ್ಸಿಸ್ ದಿಸ್ ರಿಜಿಡ್ ಬಾಡಿ ಇಸ್ ರೊಟೇಟಿಂಗ್. ನಾವು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಪಾರ್ಟಿಕಲನ್ನು ನೋಡ್ತಾ ಇದ್ದೀನಿ, ಒಂದೇ ಒಂದು ಪಾರ್ಟಿಕಲನ್ನು ನೋಡ್ತಾ ಇದ್ದೀನಿ. ಆ ಪಾರ್ಟಿಕಲ್ ಎಲ್ಲಿದೆ ಅಂದರೆ ಇಲ್ಲಿ ಎಲ್ಲೋ ಇದೆ, ಇಲ್ಲಿ ಎಲ್ಲೋ ಇದೆ. ಸೊ ಈ ಪಾರ್ಟಿಕಲ್, ರೈಟ್, ಅದು ಬೇಡ, ಫೆರಿಫೆರಿಯಲ್ಲಿರೋ ಪಾರ್ಟಿಕಲನ್ನು ತೊಗೊಳ್ಳೋಣ. ಸೊ ಇಲ್ಲಿರೋ ಪಾರ್ಟಿಕಲನ್ನು ತೊಗೊಳ್ಳೋಣ. ಸೊ ಇಲ್ಲಿರೋ ಪಾರ್ಟಿಕಲ್ ಏನು ಮಾಡ್ತಾ ಇದೆ, ರೈಟ್, ಅಲ್ಲಿರೋ ಪಾರ್ಟಿಕಲ್ ರೊಟೇಟ್ ಆಗ್ತಾ ಇದೆ ಅಲ್ವಾ. ಸೊ ಯಾವಾಗ ಈ ರಿಜಿಡ್ ಬಾಡಿ ಈ ಆಕ್ಸಿಸಲ್ಲಿ ರೊಟೇಟ್ ಆಗ್ತಾ ಇದೆಯೋ ಈ ಪಾರ್ಟಿಕಲ್ ಕೂಡ ಅದೇ ಒಂದು ಸೆನ್ಸಲ್ಲಿ ಮೂವ್ ಆಗ್ತಾ ಇದೆ, ರೈಟ್. ದಿಸ್ ಈಸ್ ಮೂವಿಂಗ್ ಆ್ಯಂಡ್ ದಿಸ್ ಪಾರ್ಟಿಕಲ್ ಈ ಆಕ್ಸಿಸಿಂದ ಸರ್ಟೆನ್ ಡಿಸ್ಟೆನ್ಸ್ ಆರಲ್ಲಿದೆ, ರೈಟ್. ಸೊ ಈ ಆಕ್ಸಿಸಿಂದ ಸರ್ಟೆನ್ ಡಿಸ್ಟೆನ್ಸ್ ಆರಲ್ಲಿದೆ. ಸೊ ಇಲ್ಲಿ ನಾವು ಈ ವಿನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ವಿ ವೆಕ್ಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಒಮೆಗಾ ಕ್ರಾಸ್ ಆರ್, ಒಮೆಗಾ ಕ್ರಾಸ್ ಆರ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ಬೋದು, ಒಮೆಗಾ ಕ್ರಾಸ್ ಆರ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ಬೋದು. ಈ ಕೇಸಲ್ಲಿ ನಾನು ಒಮೆಗಾನ, ರೈಟ್, ಒಮೆಗಾನ ಒಂದು ವೆಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಒಂದು ವೆಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಗೈಸ್ ಅಸ್ಯೂಮ್, ರೈಟ್, ಒಂದು ವೆಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಒಮೆಗಾ. ಇಲ್ಲಿ ಕ್ರಾಸ್ ಪ್ರಾಡಕ್ಟನ್ನು ಅಪ್ಲೈ ಮಾಡೋಣ. ಏನಪ್ಪ ಕ್ರಾಸ್ ಪ್ರಾಡಕ್ಟ್? ಅಲೈನ್ ಯುವರ್ ಫಿಂಗರ್ಸ್ ಆಫ್ ರೈಟ್ ಹ್ಯಾಂಡ್ in the direction of first vector, curl it towards the second vector. Thumb will give you what? Direction of cross product. ಸೊ ಇಲ್ಲಿ ನಾನು ಒಮೆಗಾ ಕ್ರಾಸ್ ಆರ್ ಅಂತ ಬರೆದಿದ್ದೀನಿ, ಓಕೆ. ಇಲ್ಲಿ ಅಬ್ಸರ್ವ್ ಮಾಡಿ, ಒಮೆಗಾ ಇಲ್ಲಿದೆ, ಸೊ ಆರ್ ಈ ಡೈರೆಕ್ಷನಲ್ಲಿದೆ, ರೈಟ್. ಸೊ ಅಬ್ಸರ್ವ್ ಮಾಡಿ, ಒಮೆಗಾ ಆರ್, ತಂಬೇನಿದೆ, ಇಟ್ ಈಸ್ ಗೋಯಿಂಗ್ ಬ್ಯಾಕ್ವರ್ಡ್ಸ್, ಕರೆಕ್ಟ್? ಆಮ್ ಐ ರೈಟ್? This V is actually going in that direction. Clear? Linear velocity ಏನಾಗ್ತಾ ಇದೆ? Linear velocity is given by omega cross r. Clear guys? Relationship between V and omega, linear velocity and angular velocity. Clear? So this is your relationship between linear velocity and angular velocity. So ಏನಾಗ್ತಾ ಇದೆ? In this case particle P, right, particle P at a distance r, right, is moving with linear velocity v and angular velocity of the rigid body is omega, correct? So ಈ ಒಮೆಗಾ ಏನಿದೆ is a vector perpendicular, See guys, I'm taking a sheet, ಇಲ್ಲಿ ಈ ಶೀಟ್ ಇದೆ, right? This sheet is rotating like this, okay? This sheet is rotating like this. So ಈ ಕಾರ್ನರ್ ಇಲ್ಲಿರೋ ಪಾರ್ಟಿಕಲ್ ಅನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಲೆಫ್ಟ್ ಕಾರ್ನರ್ ಅಲ್ಲಿ ಇರೋ ಪಾರ್ಟಿಕಲ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಈ ಥರ ರೊಟೇಟ್ ಆಗ್ತಾ ಇರುವಾಗ ಇದರ ಆಕ್ಸಿಸ್ ಇಲ್ಲಿದೆ, ರೈಟ್, ಇದರ ಆಕ್ಸಿಸ್ ಇಲ್ಲಿದೆ. ಈ ಆಕ್ಸಿಸ್ ಮುಖಾಂತರ ಈ ಶೀಟ್ ರೊಟೇಟ್ ಆಗ್ತಾ ಇದೆ. ನಾನು ಅಬ್ಸರ್ವ್ ಮಾಡ್ತಾ ಇರೋ ಪಾರ್ಟಿಕಲ್ ಕಾರ್ನರಲ್ಲಿದೆ, ಓಕೆ. ಸೊ ಆ ಕಾರ್ನರಲ್ಲಿ ದಿಸ್ ಪಾರ್ಟಿಕಲ್ ಇಸ್ ಟ್ರೈಂಗ್ ಟು ಮೂವ್ ಇನ್ ದಿಸ್ ಡೈರೆಕ್ಷನ್, ಓಕೆ, ಇಸ್ ಟ್ರೈಂಗ್ ಟು ಮೂವ್ ಇನ್ ದಿಸ್ ಡೈರೆಕ್ಷನ್. ಆ ಡೈರೆಕ್ಷನನ್ನು ನಾನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ omega is a vector perpendicular to the sheet. So first vector ಏನು? omega.
ಸೊ ಒಮೆಗಾ, ಸೆಕೆಂಡ್ ವೆಕ್ಟರ್ ಏನು ಆರ್. ಸೊ ಒಮೆಗಾ ಕ್ರಾಸ್ ಆರ್, ಅಬ್ಸರ್ವ್ ಮಾಡಬೇಕು ಯಾವ ಕಡೆ ಹೋಗ್ತಾ ಇದೆ, ಪಾರ್ಟಿಕಲ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಕರೆಕ್ಟ್, ಯು ಗಾಟ್ ದ ಡೈರೆಕ್ಷನ್ ಆಫ್ linear velocity using the direction of angular velocity. Correct? Correct. Yeah. And once you have angular velocity clear ittu andre, so if angular velocity is changing at different times, it has a different angular velocity ಅಂದರೆ ನಾವು ಹೇಳ್ಬೋದು there is some acceleration ಅಂತ. So angular acceleration ಅನ್ನು ನಾವು we represent it with alpha. This is, how do we represent? We represent angular acceleration by alpha. This is change in angular velocity, change in angular velocity by, okay, by time taken. Okay, let's say on the certain time t2 ಅಲ್ಲಿ ಇದರ angular velocity omega 2 ಇತ್ತು, right? At a certain time t1 ಇದರ angular velocity omega 1 ಇತ್ತು. ಚೇಂಜ್ ಏನು, omega 2 minus omega 1, okay, omega 2 minus omega 1 divided by omega 2 minus omega 1 divided by time taken, which is t2 minus t1. Okay, this is alpha. Alpha is what? Angular acceleration. ಇದನ್ನು ನಾವು ಯಾವ ಥರ ಕೂಡ ಬರಿಬೋದು, we can write it as d omega or delta omega by delta t. This is angular acceleration. If same logic na use ಮಾಡ್ತೀನಿ, if ಏನಪ್ಪ we are not interested in what is happening for a very long time, if delta t is very close to 0, ಆಗ ಆಲ್ಫಾ ಏನಾಗುತ್ತೆ, delta omega limit of delta t tends to 0, delta omega by delta t ಆಗುತ್ತೆ, ರೈಟ್? delta omega by delta t ಆಗುತ್ತೆ. ಹಾಗಾದರೆ delta omega by delta t, when delta t is small, ಅವಾಗ ನಾವು ಅದನ್ನು ಯಾವ ಥರ ಬರಿಬೋದು, ಇದನ್ನು ಡಿಫ್ರೆನ್ಸಿಯೇಷನ್ ಆಗಿ ಬರಿಬೋದು, ಡಿ ಒಮೆಗಾ ಬೈ ಡಿ ಟಿ ಅಂತೇಳಿ ಬರೆಯಬಹುದು, ಡಿ ಒಮೆಗಾ ಬೈ ಡಿ ಟಿ. ಬಟ್ ಇದನ್ನು ನಾವು ವೆಕ್ಟೋರಿಯಲ್ಲಿ ರೆಪ್ರೆಸೆಂಟ್ ಮಾಡಿದರೆ ಎಲ್ಲ ಕಡೆ ವೆಕ್ಟರ್ ಸಿಂಬಲ್ಸನ್ನ ಹಾಕಬೇಕಾಗತ್ತೆ. ಕರೆಕ್ಟ್, ಎಲ್ಲ ಕಡೆ ವೆಕ್ಟರ್ ಸಿಂಬಲ್ಸನ್ನು ಹಾಕಬೇಕಾಗುತ್ತೆ. ದಿಸ್ ಇಸ್ ವಾಟ್, ಇದು ಆವ್ರೇಜ್ ಆಂಗ್ಯುಲರ್ acceleration. Okay, average angular acceleration. ಇದನ್ನು ನಾವು instantaneous angular acceleration ಅಂತೇಳಿ ಕರಿತೀವಿ. ಓಕೆ, average angular acceleration, instantaneous angular acceleration ಅಂದರೆ ಏನಂತ ಕ್ಲಿಯರ್ ಆಗಿ ಗೊತ್ತಾಯಿತು. ಕರೆಕ್ಟ್, ಆಕ್ಸಿಲರೇಷನ್ ಗೊತ್ತಾಯಿತು, ವೆಲಾಸಿಟಿ ಗೊತ್ತಾಯಿತು ಇನ್ ರೋಟೇಷನಲ್ ಸೆನ್ಸ್. ಓಕೆ, ಆಂಗ್ಯುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಅಬ್ಸರ್ವ್ ಮಾಡಬೇಕು. ಸೊ ಹಾಗಾದರೆ ಈ ಆಂಗ್ಯುಲರ್ ವೆಲಾಸಿಟಿ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಆಂಗ್ಯುಲರ್ ವೆಲಾಸಿಟಿ ದಿಸ್ ಆಂಗ್ಯುಲರ್ ಆಕ್ಸಿಲರೇಷನ್, ನಾವು ಆಂಗ್ಯುಲರ್ ಆಕ್ಸಿಲರೇಷನ್ ಬಗ್ಗೆ ಮಾತಾಡ್ತಾ ಇರೋದು. ಆಂಗ್ಯುಲರ್ ಆಕ್ಸಿಲರೇಷನ್, ರೈಟ್, ಡೈರೆಕ್ಷನ್ is given by what? Direction is given by change in angular velocity ಆಗಿರೋದ್ರಿಂದ we can say direction is also given by change in omega. Correct guys, change in omega. And ಸಿಂಪಲ್ ಆಗಿ ಅದರ್ ಥಿಂಗ್ಸ್ನ ನೀವು ಈ ಕಡೆ ಮಾಡ್ಕೋಬೋದು. SI ಯೂನಿಟ್ ಏನು, omega by t, which is simply SI unit is going to be, this is, by now you can do it by yourself, radian per second square. ಇದನ್ನು ನಾವು SI ಯೂನಿಟ್ ಅಂತೇಳಿ ಬರೆಯಬಹುದು. ಕರೆಕ್ಟ್ ಗೈಸ್, ದಟ್ಸ್ ಆಲ್. ಆಂಗ್ಯುಲರ್ ಆಕ್ಸಿಲರೇಷನ್ ಗೊತ್ತಾಯಿತು, ಅದಕ್ಕಿಂತ ಮುಂಚೆ ಆಂಗ್ಯುಲರ್ ವೆಲಾಸಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಕರೆಕ್ಟ್, ಹಾಗಾದರೆ ಲೀನಿಯರ್ ವೆಲಾಸಿಟಿ ಗೊತ್ತಾಯಿತು, ಅದರ ರಿಲೆವೆಂಟ್ ಇನ್ ರೋಟೇಷನಲ್ ಮೋಷನಲ್ಲಿ ಆಂಗ್ಯುಲರ್ ವೆಲಾಸಿಟಿ ಅಂತ ಹೇಳಿದ್ವಿ. ಲೀನಿಯರ್ ಆಕ್ಸಿಲರೇಷನ್ ಅಂದರೆ ಏನು ಅಂತ ಗೊತ್ತಿತ್ತು, ಅದರ ರಿಲೆವೆಂಟ್ ಆಗಿ
ರೊಟೇಷನಲ್ ಮೋಷನಲ್ಲಿ ಆಕ್ಸಿಲರೇಷನ್ ಅಂತ ಹೇಳಿದ್ವಿ, ರೈಟ್. ಲೀನಿಯರ್ ವೆಲಾಸಿಟಿ, ಆಂಗ್ಯುಲರ್ ವೆಲಾಸಿಟಿ, ಟ್ರಾನ್ಸ್ಲೇಷನ್, ರೊಟೇಷನ್. ಲೀನಿಯರ್ ಆಕ್ಸಿಲರೇಷನ್, ಆಂಗ್ಯುಲರ್ ಆಕ್ಸಿಲರೇಷನ್, ಟ್ರಾನ್ಸ್ಲೇಷನ್, ರೊಟೇಷನ್. ಹಾಗಾದರೆ ಈಗ ಫೋರ್ಸ್ ಅಂತ ಬಂದರೆ ಈ ರೊಟೇಷನಲ್ಲಿ ಅದಕ್ಕೆ ರಿಲೆವೆಂಟ್ ಆದ ಒಂದು ಟರ್ಮ್ ಯಾವುದು, ಒಂದು ಫಿಸಿಕಲ್ ಕ್ವಾಂಟಿಟಿ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದನ್ನು ನಾವು ಟಾರ್ಕ್ ಅಂತೇಳಿ ಕರಿತೀವಿ, ರೈಟ್. ಸೊ ದಿಸ್ ಟಾರ್ಕ್ ಇಸ್ ಅ rotational analog of force. Okay, rotational analog of force, just like linear to angular velocity and linear acceleration to angular acceleration. Torque is like that. So ಹಾಗಾದರೆ ಈ ಟಾರ್ಕ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, which is there in your NCERT also, right, which is there in your NCERT. See guys, ಏನೇನೆಲ್ಲ ಟೀಚ್ ಮಾಡ್ತಾ ಇದ್ದೀನೋ, ರೈಟ್, ನಾನು ಏನೇನೆಲ್ಲ ಟೀಚ್ ಮಾಡ್ತಾ ಇದ್ದೀನೋ ಐ ಆಮ್ ಗೋಯಿಂಗ್ ಅಕಾರ್ಡಿಂಗ್ ಟು ಯುವರ್ NCERT ಓನ್ಲಿ. ಎವ್ರಿ ಟಾಪಿಕ್ ಬೈ ಟಾಪಿಕ್, ಸಬ್ ಟಾಪಿಕ್ ಬೈ ಸಬ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೇನಾದರೂ ಡಿಫಿಕಲ್ಟಿ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಯು ಹ್ಯಾವ್ ಟು ಕಮೆಂಟ್, ದೆನ್ ಓನ್ಲಿ ಐ ವಿಲ್ ನೋ. ಓಕೆ, ನೀವು ಕಮೆಂಟ್ ಮಾಡಿ ಹೇಳಿದರೆ ನನಗೆ ಅರ್ಥ ಆಗುತ್ತೆ. ಸರ್ ಸಾಲ್ವ್ ಮೋರ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್, ಸರ್ ವಿ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಆಲ್ರೆಡಿ, ಸಾಲ್ವ್ ಮೋರ್ ಟಫರ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಐ ಕ್ಯಾನ್ ಸ್ಟಾರ್ಟ್ ಸಾಲ್ವಿಂಗ್. ಓಕೆ, ಸೊ I have to understand your level. I am right now teaching for NEET and JEE level. You have to be, right, communicating with me regarding your understanding, because at the end of the day, ಏನು ಮ್ಯಾಟರ್ ಆಗುತ್ತೆ, what you are learning is based on like how much I have understood, how much you know. ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನನಗೆ ಅರ್ಥ ಆದರೆ ಐ ಕ್ಯಾನ್ ಟೀಚ್ ಯು ಬೆಟರ್. ಓಕೆ, ಸೊ ಯು ಹ್ಯಾವ್ ಟು ಲೆಟ್ ಮೀ ನೋ. ಸೊ ಈಗ ನಮ್ಮ XYZ ಕೋಆರ್ಡಿನೇಟ್ ಆಕ್ಸಿಸಲ್ಲಿ ಸೊ ಒಂದು ಪಾರ್ಟಿಕಲನ್ನು ಲೊಕೇಟ್ ಮಾಡ್ತಾ ಇದ್ದೀನಿ, ಪಾರ್ಟಿಕಲ್ ಪಿ. ದಿಸ್ ಈಸ್ ಅ ಪಾರ್ಟಿಕಲ್ ಪಿ. ಒಂದು ಪಾರ್ಟಿಕಲ್ ಪಿನ ಲೊಕೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಪಾರ್ಟಿಕಲ್ ಪಿ ಏನಿದೆ, ದಿಸ್ ಈಸ್ ಅಟ್ ಅ ಸರ್ಟೆನ್ ಡಿಸ್ಟೆನ್ಸ್ ಆರ್. ಸೊ ಅದರ ಪೊಸಿಷನ್ ವೆಕ್ಟರ್ ಆರ್ ಇದೆ. ಓಕೆ, ಈ ಪಾರ್ಟಿಕಲ್ ಪಿನ ಪೊಸಿಷನ್ ವೆಕ್ಟರ್ ಆರ್ ಇದೆ. ಸೊ ಆ ಪಾರ್ಟಿಕಲ್ಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಸುಮ್ಮನೆ ಎಡಕ್ಕೆ ಬಿಡ್ತಾ ಇಲ್ಲ, ವಿ ಆರ್ ಅಪ್ಲೈಯಿಂಗ್ ಅ ಫೋರ್ಸ್ ಎಫ್. ಇಲ್ಲಿ ದ ವೇ ವಿ ಡಿಫೈನ್ ಟಾರ್ಕ್ ಆ್ಯಸ್, ಯಾವ ಥರ ಡಿಫೈನ್ ಮಾಡ್ತೀವಿ ಟಾರ್ಕನ್ನು ಅಂದರೆ, ಸೊ ವಿ ಡಿಫೈನ್ ಇಟ್ ಆ್ಯಸ್ ಆರ್ ಕ್ರಾಸ್ ಎಫ್. ನಾವು ಟಾರ್ಕನ್ನು ಆರ್ ಕ್ರಾಸ್ ಎಫ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಸೊ ಈ ಆರ್ ಕ್ರಾಸ್ ಎಫ್ ಅನ್ನು ಕ್ರಾಸ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಾನು ಸಿಂಪ್ಲಿಫೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆರ್, ಮ್ಯಾಗ್ನಿಟ್ಯೂಡ್ ಎಫ್, ಓಕೆ, ಸೈನ್ ಥೀಟಾ. ಥೀಟಾ ಏನು, ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್. ಓಕೆ, ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್. ಈ ಲೈನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಯಾಕೆ, ಟು ಜಸ್ಟ್ ಟು ರೆಪ್ರೆಸೆಂಟ್ ದ ಆ್ಯಂಗಲ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್. ದಿಸ್ ಈಸ್ ಥೀಟಾ. ಓಕೆ, ದಿಸ್ ಈಸ್ ಥೀಟಾ. ಸೊ ಹಾಗಾದರೆ ಆರ್ ಎಫ್ ಸೈನ್ ಥೀಟಾ, ದಿಸ್ ಈಸ್ ಟಾರ್ಕ್. ಓಕೆ ಗೈಸ್, ಸೊ ಡೈರೆಕ್ಷನ್ ಈಸ್ ಗಿವನ್ ಬೈ ಎನ್ ಕ್ಯಾಪ್. ಫಾರ್ ದಟ್ ಏನು ಮಾಡ್ತೀವಿ ನಾವು, ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡ್ತೀವಿ. ಆರ್ ಕ್ರಾಸ್ ಎಫ್ ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ಯು. ಇಫ್ ಈ ಆರ್ ವೆಕ್ಟರ್ ಮತ್ತು ಎಫ್ ವೆಕ್ಟರ್ ಎರಡೂ ಕೂಡ ಪ್ಲೇನ್ ಆಫ್ ದ ಬೋರ್ಡಲ್ಲೇ ಇತ್ತು ಅಂದರೆ ಆರ್ ಕ್ರಾಸ್ ಎಫ್ ಥಂಬ್ ಈಸ್ ಯುವರ್ ಡೈರೆಕ್ಷನ್ ಆಫ್ ಟೌ. ಕರೆಕ್ಟ್, ಥಂಬ್ ಇಸ್ ದ ಡೈರೆಕ್ಷನ್ ಆಫ್ ಟೌ. ಡೈರೆಕ್ಷನ್ ಬಗ್ಗೆ ವರಿ ಮಾಡಬೇಡ, ಜಸ್ಟ್ ಮ್ಯಾಗ್ನಿಟ್ಯೂಡನ್ನು ಬರಿತಾ ಇದ್ದೀನಿ, ಮ್ಯಾಗ್ನಿಟ್ಯೂಡ್ ಆಫ್ ಟೌವನ್ನು ಬರಿತಾ ಇದ್ದೀನಿ. ಏನಂತ ಬರಿಬೋದು, ಮ್ಯಾಗ್ನಿಟ್ಯೂಡ್ ಆಫ್ ಟೌವನ್ನು ಬರೆದ್ರೆ ಡಿಟರ್ಮಿನೆಂಟ್ ಲೈಕ್ ಮ್ಯಾಗ್ನಿಟ್ಯೂಡ್ ಆರ್, ಮ್ಯಾಗ್ನಿಟ್ಯೂಡ್ ಎಫ್, ಸೈನ್ ಥೀಟಾ. ಓಕೆ, ಇಲ್ಲಿ ಈ ಟರ್ಮನ್ನು ಅಬ್ಸರ್ವ್ ಮಾಡಿ, ಸೆಕೆಂಡ್ ಟರ್ಮನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಎಫ್ ಸೈನ್ ಥೀಟಾ, ಈ ಟರ್ಮನ್ನು ಅಬ್ಸರ್ವ್ ಮಾಡಿ. ಸೊ ಈ ಟರ್ಮನ್ನು ಅಬ್ಸರ್ವ್ ಮಾಡಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಸಿನ್ಸ್ ದಿಸ್ ಆ್ಯಂಗಲ್ ಇಸ್ ಥೀಟಾ, ಈ ಆರ್ ಮತ್ತು ಎಫ್ ನಡುವೆ ಇರೋ ಆ್ಯಂಗಲ್, ಸಿ ವೆಕ್ಟರ್ಸನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು. ಈ ವೆಕ್ಟರ್ಸನ್ನು ಇಲ್ಲಿಂದ ಇಲ್ಲಿಗೆ ತಂದು ಇಟ್ಟು ನಾನು ಅನಲೈಸ್ ಮಾಡಿದರೆ ಅವು ಎರಡರ ನಡುವೆ ಇರ್ತಕ್ಕಂಥ ಆ್ಯಂಗಲ್ ಏನಪ್ಪ, ಥೀಟಾ. ಓಕೆ, ಸೊ ಆ್ಯಂಗಲ್ ಥೀಟಾ ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಂದು ಪರ್ಪೆಂಡಿಕ್ಯುಲರ್ನ ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ನೊಂದು ಪರ್ಪೆಂಡಿಕ್ಯುಲರ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ದಿಸ್, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಒನ್. ಯಾವುದಕ್ಕೆ, ಈ ಎರಡು ಡಾಟೆಡ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇದೆ. ಹಾಗಾದರೆ ಈಗ ನಾನು ಎಫ್ ಅನ್ನ ವೆಕ್ಟರನ್ನು ರಿಸಾಲ್ವ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಬೇಕು. ಇಫ್ ಐ ಡೂ ದಟ್, ಸಿ ಗೈಸ್, ಇಫ್ ಐ ರಿಸಾಲ್ವ್ ಎಫ್ ವೆಕ್ಟರ್, ಓಕೆ, ಇದೇನಾಗತ್ತೆ, ಎಫ್ ಯಾವ ಕಡೆ ತೀಟಾ ಇಲ್ಲವೋ ಅದು ಸೈನ್ ತೀಟಾ, ಯಾವ ಕಡೆ ತೀಟಾ ಇದೆಯೋ ಅದು ಏನು
ಕಾಸ್ ಥೀಟಾ. ಕರೆಕ್ಟ್? ಯಾವ ಕಡೆ ಥೀಟಾ ಎಲ್ಲೋ ಅದು ಎಫ್ ಕಾಸ್ ಥೀಟಾ. ಓಕೆ, ದಿಸ್ ಇಸ್ ಎಫ್ ಸೈನ್ ಥೀಟಾ and f cos theta. So your torque, now I can define as torque as the product of distance, right? Distance from product of distance from O. If I call this as O, this is R. R andre ee O inda iro distance, right? And what? F sin theta. F sin theta ಏನು ಇದು? Perpendicular component of force. Okay, perpendicular component of force. ಈ ತರ ನಾವು ಅರ್ಥ ಮಾಡಿಕೊಳ್ಳಬಹುದು. Perpendicular component of force. Okay, torque ಅಂದ್ರೆ ಏನಂತ ಅರ್ಥ ಆಯ್ತು. Torque we define as the cross product of R cross F, and also torque is the product of distance from O and perpendicular component of force. Okay, ಆ ಥರ ಕೂಡ ನಾವು ಡಿಫೈನ್ ಮಾಡ್ಬೋದು ಟಾರ್ಕನ್ನು. ಆದರೆ ಇನ್ ಜನರಲ್ ಟಾರ್ಕನ್ನು ಯಾವ ಥರ ನಾವು ಅರ್ಥ ಮಾಡ್ಕೋಬಹುದು ಅಂದರೆ, ಸಿ ಗೈಸ್, ಒಂದು ಡೋರ್ ಇರುತ್ತೆ, ರೈಟ್? ಒಂದು ಡೋರ್ ಇರುತ್ತೆ. ಸೊ ಯು ಹ್ಯಾವ್ ಅ ಡೋರ್ ಅಟ್ ಹೋಮ್. ಈ ಡೋರನ್ನು ಏನು ಮಾಡ್ತಾ ಇದ್ದೀನಿ? ಯೂಶಲಿ ದಿಸ್ ಡೋರ್ ವಿಲ್ ಬಿ ಹಿಂಜ್ಡ್ ಅಟ್ ದಿಸ್ ಪಾಯಿಂಟ್ ಅಲ್ವಾ? ಈ ಪಾಯಿಂಟಲ್ಲಿ ಹಿಂಜ್ಡ್ ಅಂದ್ರೇನು? ಫಿಕ್ಸ್ಡ್. ಇಲ್ಲಿ ಈ ಡೋರ್ ಫಿಕ್ಸ್ ಆಗಿರುತ್ತೆ. ದಿಸ್ ಇಸ್ ವಾಟ್? ಅ ಫಿಕ್ಸ್ಡ್ ಆಕ್ಸಿಸ್. ಇಲ್ಲಿ ಒಂದು ಫಿಕ್ಸ್ಡ್ ಆಕ್ಸಿಸ್ ಇದೆ. ಆ ಫಿಕ್ಸ್ಡ್ ಆಕ್ಸಿಸನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಫಿಕ್ಸ್ಡ್ ಆಕ್ಸಿಸ್. ವಾಟ್ ಈಸ್ ದಿಸ್? This is fixed axis. So ಈ ಡೋರನ್ನು ನಾವೆಲ್ಲರೂ ಅಬ್ಸರ್ವ್ ಮಾಡಿರ್ತೀವಿ. ಈ ಡೋರನ್ನು, ರೈಟ್? ದಿಸ್ ಇಸ್ ಡೋರ್. ದಿಸ್ ಇಸ್ ವಾಟ್? ದಿಸ್ ಇಸ್ ಡೋರ್. ಈ ಡೋರನ್ನು ಓಪನ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿರ್ತೀವಿ. ಓಪನ್ ಮಾಡಬೇಕಾದ್ರೆ ಕೆಲವಷ್ಟು ಸಲ ತುಂಬ ಸಿಂಪಲ್ ಅನಿಸುತ್ತೆ, ಕೆಲವಷ್ಟು ಸಲ ತುಂಬ ಟಫ್ ಅನಿಸುತ್ತೆ. ನಾನು ಈ ಪಾಯಿಂಟಲ್ಲಿ ಫೋರ್ಸನ್ನು ಅಪ್ಲೈ ಮಾಡಿದರೆ, ಸೊ ದಿಸ್ ಪಾಯಿಂಟ್, ಇಫ್ ಐ ಅಪ್ಲೈ ಫೋರ್ಸ್, ಓಕೆ, ಇಫ್ ಐ ಅಪ್ಲೈ ಫೋರ್ಸ್ ಇಯರ್, ಓಕೆ, ಅಪ್ಲೈ ಫೋರ್ಸ್ ಇಯರ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೂವ್ ದ ಡೋರ್, ರೊಟೇಟ್ ದ ಡೋರ್. ಈ ಡೋರನ್ನು ನೀನು ಈ ಥರ ರೊಟೇಟ್ ಮಾಡಬೇಕು ಅಂದರೆ ಈ ಪಾಯಿಂಟಲ್ಲಿ ನೀನು ಫೋರ್ಸನ್ನು ಅಪ್ಲೈ ಮಾಡಿದರೆ ಕಷ್ಟ ಆಗತ್ತೆ. ಯಾಕಂದರೆ ಇಯರ್ R is small, distance from the axis is small, but if I apply force somewhere else like here, ಇಲ್ಲಿ ನಾನು ಫೋರ್ಸನ್ನು ಅಪ್ಲೈ ಮಾಡಿದರೆ, ತುಂಬ ಸುಲಭವಾಗಿ ಡೋರನ್ನು ಓಪನ್ ಮಾಡೋದು, ರೈಟ್? ಜಸ್ಟ್ ಟಚ್ ಮಾಡಿದ್ರೆ ಡೋರ್ ಓಪನ್ ಆಗಿಬಿಡುತ್ತೆ, ರೈಟ್? ಸೊ ಡೋರ್ ರೊಟೇಟ್ ಆಗುತ್ತೆ. ಸೊ ಇಲ್ಲಿ ಇದನ್ನು ನಾವು R2 ಅಂತೇಳಿ ಕರಿತೀವಿ, ರೈಟ್? ಸೊ ಒಂದು ಡೋರು ರೊಟೇಟ್ ಆಗಬೇಕು ಅಂದರೆ ಏನಾಗಬೇಕು? ಅದರ ಆ್ಯಂಗ್ಯುಲರ್ ವೆಲಾಸಿಟಿ ಬರಬೇಕು. ಅಂದರೆ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಬರಬೇಕು. ಸೊ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಬರಬೇಕು ಅಂದರೆ ಅದರ ರೊಟೇಷನಲ್ ಅನಲಾಗ್ ಟಾರ್ಕ್ ಬರಬೇಕು, ರೈಟ್? ಎಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಆಕ್ಸಿಲರೇಷನ್ ಇರುತ್ತೆ. ಯಾವ ಥರದ ಆಕ್ಸಿಲರೇಷನ್? ನಾಟ್ ಲೀನಿಯರ್, ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಜಾಸ್ತಿ ಇರುತ್ತೆ. ಎಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ ಅಂದರೆ ಎಲ್ಲಿ ರೈಟ್? ಫಾರ್ ಟಾಕ್ ಟು ಬಿ ಮ್ಯಾಕ್ಸಿಮಮ್, ರೈಟ್? ಅ ಡಿಸ್ಟೆನ್ಸ್ ಫ್ರಮ್ ದ axis. What type of distance? It is a perpendicular distance. Okay, distance for torque to be maximum, perpendicular distance from the axis to the point of application of force
should be maximum. Clear? ಇಲ್ಲಿ ಜಸ್ಟ್ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡ್ತಿದ್ದೀನಿ ಮ್ಯಾಟ್ರ್ ಆಗಲ್ಲ. ಓಕೆ, ಎಷ್ಟು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಮ್ಯಾಟ್ರ್ ಆಗಲ್ಲ, ಎಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಿದ್ದೀನಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಟಾರ್ಕ್ ಮ್ಯಾಕ್ಸಿಮಮ್ ಇತ್ತು ಅಂದರೆ ಅರ್ಥ ಏನು? ಟಾರ್ಕ್ ಮ್ಯಾಕ್ಸಿಮಮ್ ಇತ್ತು ಅಂದರೆ ಅದರ ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಕೂಡ ಮ್ಯಾಕ್ಸಿಮಮ್ ಇದೆ ಅಂತೇಳಿ. ಕರೆಕ್ಟ್? ರೊಟೇಷನಲ್ ಅನಲಾಗ್ ಆಫ್ ಫೋರ್ಸ್ ಕ್ಲಿಯರ್ ಆಯಿತು. ಹಾಗಾದರೆ ಅದ್ರ ಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಟಾರ್ಕ್ ಮೇಲೆ ಒಂದು ಕ್ವಶನ್. ಸೊ ಗೈಸ್, ದೇ ಆರ್ ಸೇಯಿಂಗ್ ಅ ಫೋರ್ಸ್ ಆಫ್ 2i + 3j + 4k. ಒಂದು ಫೋರ್ಸ್ ವೆಕ್ಟರ್ನ ಕೊಟ್ಟಿದ್ದಾರೆ. ಆ್ಯಕ್ಟ್ಸ್ ಆನ್ ಅ ಪಾರ್ಟಿಕಲ್ ಹುಸ್ ಕೋಆರ್ಡಿನೇಟ್ಸ್ ಆರ್ 1 2 3. 1 2 3 ಕೋಆರ್ಡಿನೇಟ್ಸ್ ಇದೆ. ಫೈಂಡ್ ದ ಟಾರ್ಕ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್ ಅಬೌಟ್ ದ ಆರಿಜಿನ್. ರೈಟ್? ಅಬೌಟ್ ದ ಆರಿಜಿನ್. ಸೊ ಈಗ ಇಲ್ಲಿ ಗಿವನ್ ಏನು? ಗಿವನ್ ಡೀಟೇಲ್ಸನ್ನು ಬರಿತೀನಿ. ಗಿವನ್ F is equal to 2i plus 3j plus 4k. F is 2i plus 3j plus 4k and position vector ಕೂಡ ಇದೆ, which is I plus 2j plus 3k. ಏನು ಮಾಡಿಲ್ಲ, ಕೊಟ್ಟಿರೋ ಕೋಆರ್ಡಿನೇಟ್ಸ್ಗೆ ಯೂನಿಟ್ ವೆಕ್ಟರ್ಸನ್ನ ಹಾಕಿ ಬರೆದಿದ್ದೀನಿ. ವಿ ನೋ ದಟ್. ವಾಟ್ ಡು ವಿ ನೋ? ಟಾರ್ಕಿನ ಡೆಫಿನೇಷನ್ ಗೊತ್ತಿದೆ. ರೈಟ್? ವಾಟ್ ಈಸ್ ದಟ್? ಟಾರ್ಕ್ is equal to tau is equal to R cross F. Right? We define torque as R cross F. Okay? We define torque as R cross F. ಆದರೆ ನಮಗೆ ಇಲ್ಲಿ ಆ್ಯಂಗಲ್ ಬಗ್ಗೆ ಗೊತ್ತಿಲ್ಲ. ವರಿ ಮಾಡ್ಕೊಳ್ಳೋದಿಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ನಮಗೆ ಡಿಟರ್ಮಿನೆಂಟ್ ಮೆಥಡ್ ಗೊತ್ತಿದೆ. ಡಿಟರ್ಮಿನೆಂಟ್ ಮೆಥಡನ್ನು ಅಪ್ಲೈ ಮಾಡ್ಕೋಬೋದು ಇಲ್ಲಿ. ಸೊ ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸೊ ಲೆಟ್ ಅಸ್ ಅಪ್ಲೈ ಡಿಟರ್ಮಿನೆಂಟ್ ಮೆಥಡ್. ವಾಟ್ ಈಸ್ ಡಿಟರ್ಮಿನೆಂಟ್ ಮೆಥಡ್? ಐ ಜೆ ಕೆನ ಬರೀಬೇಕು ಫಸ್ಟು. ದೆನ್ ಇದರ 3 ಟರ್ಮ್ಸನ್ನ ಬರಬೇಕು, 2 3 4. ರೈಟ್? ಆ್ಯಂಡ್ ದೆನ್ ಇದರ 3 ಟರ್ಮ್ಸನ್ನ ಬರಬೇಕು, 1 2 3. ಓಕೆ, ಅದಾದಮೇಲೆ ಏನು ಮಾಡಬೇಕು? ಪ್ಲಸ್ ಮೈನಸ್ನ ನಾವು ಡಿನೋಟ್ ಮಾಡಬೇಕು. ಪ್ಲಸ್ ಮೈನಸ್. ಓಕೆ, ಅದಾದಮೇಲೆ ಬರಿತಾ ಹೋಗೋಣ. ಫಸ್ಟ್ ಟರ್ಮ್ ಐ ಇಂಟು 3 ಇಂಟು 3. ರೈಟ್? 9 ಮೈನಸ್ 8. ಓಕೆ, 3 ಇಂಟು 3 ಮೈನಸ್ 8 ಮೈನಸ್ ಜೆ ಇಂಟು ಆ ಕಾಲಮ್ ರೋನ ಬಿಡಬೇಕು. ಸೊ ಆ ಕಾಲಮ್, ಈ ಕಾಲಮ್ ಮತ್ತು ಈ ರೋನ ಬಿಟ್ಟರೆ ಉಳಿದಿರೋದು 2 ಇಂಟು 3 which is 6 ಮೈನಸ್ 4 ಇಂಟು 1 ಪ್ಲಸ್ ಕೆ. ಈ ಕಾಲಮ್ ಮತ್ತು ಈ ಕಾಲಮ್ ಮತ್ತು ಈ ರೋನ ಬಿಡ್ತಾ ಇದ್ದೀನಿ. ಉಳಿದಿರೋದು 2 ಇಂಟು 2 which is 4 ಮೈನಸ್ 3. ಗೈಸ್, ವಿ ಗಾಟ್ ಇಟ್. ಟಾರ್ಕ್ vector is what? 9 minus 8 which is I cap minus 6 minus 4 which is minus 2 j cap and 4 minus 3 which is k cap. So torque vector ಏನು ಬಂತಿಲ್ಲಿ? I minus torque vector is I minus 2j plus k. I minus 2j plus k. Clear? ಟಾರ್ಕ್ನ ಯಾವ ಥರ ಬರೆದ್ವಿ? ಕೊಟ್ಟಿರೋ ಫೋರ್ಸ್ ವೆಕ್ಟರ್ ಇದೆ ಆ್ಯಂಡ್ ಆರ್ ವೆಕ್ಟರ್ ಇದೆ, ಅದರ ಕ್ರಾಸ್ ಪ್ರಾಡಕ್ಟನ್ನು ಬರೆದೆ. ವಿ ಗಾಟ್ ಇಟ್. ಸೊ ಶಾರ್ಟಾಗಿ ಮಾಡಿದೆ, ಯಾಕಂದರೆ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್ ಟ್ವೈಸ್. ಡಿಟರ್ಮಿನೆಂಟ್ ಮೆಥಡ್. ವಾಟ್ ಡಿಡ್ ವಿ ಯೂಸ್ ಹಿಯರ್? ವಿ ಕ್ಯಾನ್ ಯೂಸ್ ಡಿಟರ್ಮಿನೆಂಟ್ ಮೆಥಡ್. To find the cross product. Clear? Yes, clear. Okay. ಹಾಗಾದರೆ rotational analog of force ಗೊತ್ತಾಯಿತು. rotational analog of momentum ಏನಾದರೂ ಇದೆಯಾ? ಎಸ್ ಇದೆ. rotational analog of momentumನ ನಾವು ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಹೇಳಿ ಕರಿತೀವಿ. ಕ್ಯಾಪಿಟಲ್ ಎಲ್. ಇನ್ನು ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಸ್ಮಾಲ್ ಎಲ್ಲಿಂದನೂ ಕೂಡ ಯೂಸ್ ಮಾಡ್ತಾರೆ. ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಸೊ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ರೆಪ್ರೆಸೆಂಟೆಡ್ ಬೈ ಎಲ್. ಸೊ ವಿ ಡಿಫೈನ್ ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಸ್ the product of okay, linear momentum and the perpendicular distance of the axis
perpendicular distance from the axis. ಅದನ್ನು ನಾವು ಆಂಗ್ಯುಲರ್ ಮೊಮೆಂಟಮ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಲೆಟ್ ಅಸ್ ಫಾರ್ ಎಕ್ಸಾಂಪಲ್, ಸೊ ವಿ ಹ್ಯಾವ್ an object, okay, this object is revolving about, this object is rotating about this axis. ಒಂದು ಆಬ್ಜೆಕ್ಟ್ ಇದೆ, ಒಂದು ಸರ್ಕ್ಯುಲರ್ ಪ್ಲೇಟ್ ಥರದ ಆಬ್ಜೆಕ್ಟ್ ಇದೆ, ರೈಟ್. ಸೊ ಈ ಆಬ್ಜೆಕ್ಟ್ ಏನು ಮಾಡ್ತಾ ಇದೆ, ದಿಸ್ ಆಬ್ಜೆಕ್ಟ್ ಈಸ್ ರೋಟೇಟಿಂಗ್ ಅಬೌಟ್ ದಿಸ್ ಆಕ್ಸಿಸ್, ಓಕೆ. ಈ ಒಂದು ಆಕ್ಸಿಸ್ ಮುಖಾಂತರ, ರೈಟ್, ಅರೌಂಡ್ ದಿಸ್ ಆಕ್ಸಿಸ್ ರೊಟೇಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್, ಇದು ಆಕ್ಸಿಸ್ ಆಫ್ ರೊಟೇಷನ್. ಸೊ ಇಲ್ಲಿ ಒಂದು ಪಾರ್ಟಿಕಲನ್ನು ಐಡೆಂಟಿಫೈ ಮಾಡ್ಕೊಂಡ್ರೆ, ಜಸ್ಟ್ ಒಂದು ಪಾರ್ಟಿಕಲನ್ನು ತೊಗೊತಾ ಇದ್ದೀನಿ. ಸೊ ಈ ಎಡ್ಜಲ್ಲಿ ಒಂದು ಪಾರ್ಟಿಕಲನ್ನು ತೊಗೊತಾ ಇದ್ದೀನಿ. ಈ ಪಾರ್ಟಿಕಲಿನ ಲೀನಿಯರ್ ಮೊಮೆಂಟಮ್ ಏನಿರುತ್ತೆ, ಲೀನಿಯರ್ ಮೊಮೆಂಟಮ್ ಆ ವೆಲಾಸಿಟಿ ಡೈರೆಕ್ಷನಲ್ಲಿರುತ್ತೆ, ವೆಲಾಸಿಟಿ ಡೈರೆಕ್ಷನಲ್ಲಿರುತ್ತೆ. ಇದು ಈ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ಅದು ವೆಲಾಸಿಟಿ ಡೈರೆಕ್ಷನಲ್ಲಿರುತ್ತೆ. ಹಾಗಾದರೆ ಅದರ ಡಿಸ್ಟೆನ್ಸ್ ಏನು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಏನು, ದಿಸ್ ಇಸ್ ಆರ್. ಸೊ ನಾವು ಹಾಗಾದರೆ ಸೊ ಆಂಗ್ಯುಲರ್ ಮೊಮೆಂಟಮ್ ಎಲ್ಲನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬಹುದು ಅಂದರೆ, ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕ್ರಾಸ್ ಪಿ. ಪಿ ಇಸ್ ವಾಟ್, ಯರ್ ಪಿ ಇಸ್ ಲೀನಿಯರ್ ಮೊಮೆಂಟಮ್. ಸೊ ಪಿ ಈಸ್ ಎಮ್ ಇಂಟು ವಿ, ಆ ಪಾರ್ಟಿಕಲಿನ, ರೈಟ್, ದಿಸ್ ಈಸ್ ದ ಪಾರ್ಟಿಕಲ್ಸ್ ಆಂಗ್ಯುಲರ್ ಮೊಮೆಂಟಮ್. ಸೊ ಇದನ್ನು ನಾವು ಏನಂತ ಬರಿಬೋದು, ಆಂಗ್ಯುಲರ್ momentum of the particle. ಸೊ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ಅಂತೇಳಿ ಕರೆಯಬಹುದು. ಸೊ ಹಾಗಾದರೆ ಆಂಗ್ಯುಲರ್ ಮೊಮೆಂಟಮ್ನ ಯೂನಿಟ್ ಏನು ಬರುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಈಸ್ ಲೀನಿಯರ್ ಮೊಮೆಂಟಮ್ ಇಂದು ಡಿಸ್ಟೆನ್ಸ್ ಆಗಿರೋದ್ರಿಂದ ನಾವು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಟೈಮ್ಸ್ of the particle. ಓಕೆ. ಸೊ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತು. ಹಾಗಾದರೆ ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸಿಂಪಲ್ ಪ್ರಾಬ್ಲಮ್, ಅ ಕಾರ್ ಆಫ್ ಮಾಸ್ 600 kg. ಒಂದು ಕಾರ್ ಇದೆ, ಇಸ್ ಟ್ರಾವೆಲಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಪಾತ್. ಓಕೆ, ಒಂದು ಸರ್ಕ್ಯುಲರ್ ಪಾತ್ ಇದೆ. ಗಿವನ್ ಡೀಟೇಲ್ಸ್ನ ಬರಿತಾ ಹೋಗೋಣ. ಒಂದು ಸರ್ಕ್ಯುಲರ್ ಪಾತ್ ಇದೆ. ಈ ಸರ್ಕ್ಯುಲರ್ ಪಾತ್ ಮೇಲೆ ಏನಿದೆ, ಒಂದು ಕಾರ್ ಇದೆ. ಓಕೆ, ಒಂದು ಕಾರ್ ಇದೆ. ಸೊ ಇದರ ಸೆಂಟರ್ ಸಮ್ವೇರ್ ಹಿಯರ್. ಸೊ ಪಾತ್ ಆಫ್ ರೇಡಿಯಸ್, ಹಾಗಾದರೆ ಈ ರೇಡಿಯಸ್ ಏನಿದೆ 200 ಮೀಟರ್ ಇದೆ. ಸೊ ಇಲ್ಲಿ ಸರ್ಕ್ಯುಲರ್ ಟ್ರ್ಯಾಕ್ ಇದೆ. ಸೊ ಕಾರಿನ ಮಾಸು ಕೂಡ ಕೊಟ್ಟಿದ್ದಾರೆ 600 kg. ರೇಡಿಯಸ್ ಆಫ್ ಟ್ರ್ಯಾಕು ಕೂಡ ಕೊಟ್ಟಿದ್ದಾರೆ 200 ಮೀಟರ್. ವಿತ್ ಅ ಸ್ಟಡಿ ಸ್ಪೀಡ್ ಆಫ್, ಇದು ಏನಾಗ್ತಾ ಇದೆ, ದಿಸ್ ಈಸ್ ಮೂವಿಂಗ್ ವಿತ್ ಅ ಸ್ಟಡಿ ಸ್ಪೀಡ್. ಓಕೆ, ಸೊ ಒಂದು ಸ್ಟಡಿ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಸ್ಪೀಡು ಕೂಡ ಕೊಟ್ಟಿದ್ದಾರೆ, v is equal to 20 meter per second. ಫಸ್ಟ್ ಆಫ್ ಆಲ್ ಗೈಸ್, ಫಸ್ಟ್ ಆಫ್ ಆಲ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಈಗ ಇದರ ಆಂಗ್ಯುಲರ್ ಮೊಮೆಂಟಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಬೇಕು, ಆಂಗ್ಯುಲರ್ ಮೊಮೆಂಟಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅದರ ಡೆಫಿನೇಷನ್ ಬೇಕು, ವಿಚ್ ಇಸ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ವಾಟ್, L is equal to R cross P. R cross P. ಬಟ್ R cross P ಇರೋದ್ರಿಂದ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಆ್ಯಂಗಲ್ ಏನಿದೆ ಇಲ್ಲಿ, ಆ್ಯಂಗಲ್ ಬಂದು ಥೀಟಾ, ವಿಚ್ ಇಸ್ ಈಕ್ವಲ್ ಟು, ಥೀಟಾ ಇಸ್ ವಾಟ್, 90 ಡಿಗ್ರಿ. ಸೊ ಇಟ್ ಈಸ್ ಸಿಂಪ್ಲಿ R ಇಂಟು P, ರೈಟ್. ಬಿಕಾಸ್ ಯಾವ ಥರ ಬರಿತೀವಿ ಕ್ರಾಸ್ ಪ್ರಾಡಕ್ಟನ್ನು, ಆರ್ ಪಿ ಸೈನ್ ಥೀಟಾ ಅಂತೇಳಿ ಬರಿತೀವಿ. ಜಸ್ಟ್ ಮ್ಯಾಗ್ನಿಟ್ಯೂಡನ್ನು ನೋಡಿದ್ರೆ ಎಲ್ ಇಸ್ ಆರ್ ಪಿ ಸೈನ್ ಥೀಟಾ. ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರೋದ್ರಿಂದ ಸೈನ್ ಥೀಟಾ ಏನು 1. ಸೊ ಆರ್ ಪಿ. ಸೊ ಹಾಗಾದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಆರ್ ಇಂಟು ಪಿನ ಯಾವ ಥರ ಬರಿತೀವಿ, ಎಮ್ ಇಂಟು ವಿ ಅಂತೇಳಿ ಬರಿತೀವಿ. ಸೊ ಆ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಆರ್ ಏನು 200 ಮೀಟರ್, ಎಮ್ ಏನು 600 kg, ವಿ ಏನು 20 ಮೀಟರ್ ಪರ್ ಸೆಕೆಂಡ್. ಸೊ ಗೈಸ್ 1 0 2 3 4 5 0 ಇದೆ, 5 0 ಇದೆ. ಅದಕ್ಕೆ ನಾನು
10 to the power 5 ಬರೀತಾ ಇದ್ದೀನಿ. And we have what? 2 into 6, 12, 12 into 2, which is 24 into 10 to the power. So meter unit ಅನ್ನು ಬರೆಯೋದಾದರೆ, ಸೊ ಗಮನ ಕೊಡಬೇಕು, ಮೀಟರ್, ರೈಟ್, and this is kg, and velocity is again meter per second. So you have meter square kg per second. So SI unit is meter square kg meter square per second. SI unit is kg meter square per second. SI unit is simple, meter kg meter per second, meter square kg per second. ಆ್ಯಂಗ್ಯುಲರ್ ಮೊಮೆಂಟಮ್ನ ಕೂಡ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಗೊತ್ತಾಯಿತು. ಸೊ ಇದರ ಡೈರೆಕ್ಷನ್, ಆ್ಯಂಗ್ಯುಲರ್ ಮೊಮೆಂಟಮ್ನ ಡೈರೆಕ್ಷನ್ ವಿಲ್ ಬಿ ಗಿವನ್ ಬೈ ಆರ್ ಕ್ರಾಸ್ ಪಿ. ಹಾಗಾದರೆ ಇಲ್ಲಿ ನೋಡಿ, ಆರ್ ಕ್ರಾಸ್ ಪಿ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಡೈರೆಕ್ಷನ್ ಕೂಡ ಟಾರ್ಕಿನ ಡೈರೆಕ್ಷನಲ್ಲೇ ಇರುತ್ತೆ. ಸೊ ಆ್ಯಂಗ್ಯುಲರ್ ಮೊಮೆಂಟಮ್ ಡೈರೆಕ್ಷನ್ ವಿಲ್ ಬಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಟಾರ್ಕ್. ಸೊ ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಆರ್ ಕ್ರಾಸ್ ಪಿ. ಓಕೆ ಗೈಸ್, ಕ್ಲಿಯರ್? ಹಾಗಾದರೆ ಲೀನಿಯರ್ ಮೊಮೆಂಟಮ್ ಮತ್ತು ಫೋರ್ಸ್ಗೆ ಒಂದು ರಿಲೇಷನ್ಶಿಪ್ ಇತ್ತು, ಅದನ್ನು ನಾವು ನ್ಯೂಟನ್ ಸೆಕೆಂಡ್ ಲಾ ಅಂತ ಕೇಳಿದ್ವಿ, ರೈಟ್? ಹಾಗಾದರೆ ಆ್ಯಂಗ್ಯುಲರ್ ಮೊಮೆಂಟಮ್ಗೂ ಟಾರ್ಕು ಏನಾದರೂ ರಿಲೇಷನ್ಶಿಪ್ ಇದೆಯಾ ಅಂತ ನೋಡೋದಾದರೆ ವಿ ಕ್ಯಾನ್, ಈ ಡೆರಿವೇಷನ್ ಕೂಡ ನಿಮ್ಮ ಇದರಲ್ಲಿದೆ. ಫಾರ್ 3 marks you can expect these type of derivations. So relationship between torque and angular momentum. ಫಸ್ಟ್ ಆ್ಯಂಗ್ಯುಲರ್ ಮೊಮೆಂಟಮ್ನ ನಾವು ಯಾವ ಥರ ಬರಿಬೋದು? ಆ್ಯಂಗ್ಯುಲರ್ ಮೊಮೆಂಟಮನ್ನು ಆರ್ ಕ್ರಾಸ್ ಪಿ ಅಂತೇಳಿ ಬರಿಬೋದು. ಸೊ ಇಲ್ಲಿ ಇಫ್ ಐ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇದನ್ನು ನಾವು ಡಿಫರೆನ್ಷಿಯೇಟ್ ಮಾಡಿದರೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಷಿಯೇಟ್ ಮಾಡಿದರೆ ಡಿ ಎಲ್ ಬೈ ಡಿ ಟಿ ಮಾಡ್ತಾಯಿದ್ದೀನಿ. ಸೊ ಈಗ ಡಿ ಬೈ ಡಿ ಟಿ ಆಫ್ ವಾಟ್? ಡಿ ಬೈ ಡಿ ಟಿ ಆಫ್ ಆರ್ ಕ್ರಾಸ್ ಪಿ ಗೈಸ್, ಆರ್ ಕ್ರಾಸ್ ಪಿ. ಇದನ್ನು ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡಿಕೊಂಡು, ರೈಟ್, ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಿದ್ರೆ, ಸೊ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಒನ್, ಫಸ್ಟ್ ಫಂಕ್ಷನ್ ಕ್ರಾಸ್ ಡಿ ಪಿ ಬೈ ಡಿ ಟಿ. ಸೊ ಸಿಮಿಲರ್ಲಿ ಸೆಕೆಂಡ್ ಟರ್ಮ್ ಬಂದು, ರೈಟ್, ಸೆಕೆಂಡ್ ಫಂಕ್ಷನ್ into differentiation of first function, right, into differentiation of first function. Illi from Newton's second law, what can we write? We know that dp by dt andreno, dp by dt is nothing but force, right? dp by dt is force, and dr by dt andreno, dr by dt is nothing but velocity, alva? dr by dt is nothing but velocity. and ಮೊಮೆಂಟಮನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಮೊಮೆಂಟಮನ್ನು ಮಾಸ್ ಇಂಟು ವೆಲಾಸಿಟಿ ಅಂತೇಳಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಆ ಥರ ನಾವು ರೆಪ್ರೆಸೆಂಟ್ ಮಾಡಿದ್ದೇ ಆದರೆ, ಸೊ ಈ ಎಕ್ಸ್ಪ್ರೆಷನ್ನ ಯಾವ ಥರ ಬರಿಬೋದು? ಸೊ ಗೈಸ್ ಅಬ್ಸರ್ವ್, ದಿಸ್ ಇಸ್ ವೆಕ್ಟರ್. ಸೊ ಹಾಗಾದರೆ ಈ ಎಕ್ಸ್ಪ್ರೆಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಎಕ್ಸ್ಪ್ರೆಷನ್ ಆರ್ ಇಂಟು ಡಿ ಪಿ ಬೈ ಡಿ ಟಿ ಅಂದ್ರೇನು? ಸೊ ಡಿ ಎಲ್ ಬೈ ಡಿ ಟಿ, ಆರ್ ಇಂಟು ಡಿ ಪಿ ಬೈ ಡಿ ಟಿ ಅಂದ್ರೇನು? ಎಫ್. ಆ್ಯಂಡ್ ಸೆಕೆಂಡ್ ಟರ್ಮ್ ಏನಿದೆ ಅಬ್ಸರ್ವ್ ಮಾಡು. ಸೊ ಪಿ ಕ್ರಾಸ್ ಡಿ ಆರ್ ಬೈ ಡಿ ಟಿ. ಸೊ ದಿಸ್ ಇಸ್ ಪಿ ಇಂಟು ವಿ. ಓಕೆ, ಪಿನ ಏನಂತ ಬರಿಬೋದು? ಎಮ್ ಇಂಟು ವಿ ಅಂತ ಬರಿಬೋದು. ಓಕೆ, ಪಿನ ಎಮ್ ಇಂಟು ವಿ ಅಂತ ಬರಿಬೋದು. ಆ ಥರ ಬರಿತೀನಿ. ಆರ್ ಕ್ರಾಸ್ ಎಫ್ ಪ್ಲಸ್ ಪಿ ಏನು? ಎಮ್ ವಿ ಕ್ರಾಸ್ ವಿ. Cross product of two vectors. So cross product of two vectors, if you observe this one, so the cross product of two vectors, cross product of two vectors will be 0. Why? Because theta is equal to 0 degree. Adukoskara this term will be 0. So dl by dt na ನಾವು ಏನಂತ ಬರೆಯಬಹುದು? dl by dt is simply r cross f. dl by dt is simply r cross f. But what is this r cross f? This r cross f is torque only. So dl by dt ಏನಂತ ಬರೆಯಬಹುದು? is torque. Okay, dl by dt is torque. This is the relationship between
This is the relationship between what? Angular momentum and torque. This means rate of change of momentum is rate of change of what type of momentum? Change of angular momentum. Angular momentum is called as torque. Okay, we can also call this as Newton second law in rotation. ಯಾಕಂದ್ರೆ ಅಲ್ಲಿ dp/dt is force ಇತ್ತು, ಇಲ್ಲಿ dl/dt is torque ಇದೆ. ನ್ಯೂಟನ್ ಸೆಕೆಂಡ್ ಲಾ ಆಫ್ rotation ಅಂತ ಕೂಡ we can call it. Okay, clear guys? Relationship between angular momentum and torque, correct? ಹಾಗಾದರೆ ಫೋರ್ಸ್ ಇದ್ದರೆ, ಒಂದು ನೆಟ್ ಫೋರ್ಸ್ ಇದ್ದರೆ ಪಾರ್ಟಿಕಲ್ ವಿಲ್ ಆಕ್ಸಿಲರೇಟ್, ಒಂದು ನೆಟ್ ಟಾರ್ಕ್ ಇದ್ದರೆ ಪಾರ್ಟಿಕಲ್ ವಿಲ್ ರೊಟೇಟ್. ಸೊ ಹಾಗಾದರೆ ಈಕ್ವಿಲಿಬ್ರಿಯಮ್ ಅಂದರೆ ಏನು? ಈಕ್ವಿಲಿಬ್ರಿಯಮ್ ಅಂದರೆ ನಮ್ಮ ಲೀನಿಯರ್ ಅನಾಲಿಸಿಸಲ್ಲಿ ಯಾವುದೇ ರೀತಿಯ ನೆಟ್ ಫೋರ್ಸ್ ಇಲ್ಲದೆ ಇರೋದನ್ನು ನಾವು ಈಕ್ವಿಲಿಬ್ರಿಯಮ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇನ್ ರೊಟೇಷನ್ ಈಕ್ವಿಲಿಬ್ರಿಯಮ್ನ ಯಾವ ಥರ ಹೇಳ್ಬೋದು? ಇನ್ ರೊಟೇಷನ್ ಈಕ್ವಿಲಿಬ್ರಿಯಮ್ನ ಯಾವ ಥರ ಹೇಳ್ಬೋದು ಅಂದರೆ, ಇನ್ ರೊಟೇಷನ್ ಈಕ್ವಿಲಿಬ್ರಿಯಮ್ is when net torque is equal to 0. ಅದೇ in translation equilibrium is when net force is 0. Net force is 0. ಸೊ ಇದನ್ನು ನಾವು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿ ಕರಿತೀವಿ. ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂದರೆ ನೆಟ್ ಫೋರ್ಸ್ 0 ಇರೋದು. ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಇನ್ ರೊಟೇಷನ್ ಅಂದರೆ ನೆಟ್ ಟಾರ್ಕ್ 0 ಇರೋದನ್ನು ನಾವು ಆ ಥರ ಹೇಳಿ ಕರಿಬೋದು. ಸೊ ಹಾಗಾದರೆ ಇಫ್ ನೆಟ್ ಫೋರ್ಸ್ 0 ಇತ್ತು ಅಂದರೆ P, which is, what is P? Linear momentum will be constant. ಇಲ್ಲಿ angular momentum will be constant. Why? Because ಏನು ಲೀನಿಯರ್ ಮೊಮೆಂಟಮ್ನ ಯಾವ ಥರ ಬರಿತೀವಿ? dp/dt is equal to force, right? is equal to force. ಇಲ್ಲಿ dl/dt is equal to torque. ಅದಕ್ಕೋಸ್ಕರ ಇಫ್ ಟಾರ್ಕ್ 0 ಇತ್ತು ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್, ಇಫ್ ಫೋರ್ಸ್ 0 ಇತ್ತು ಅಂದರೆ ಲೀನಿಯರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಅಂತೇಳಿ ಹೇಳ್ಬೋದು. ಸೊ ಈಕ್ವಿಲಿಬ್ರಿಯಮ್ನ ನಾವು ಪ್ರೂವ್ ಮಾಡಬೇಕು ಅಂದರೆ, ಟ್ರಾನ್ಸ್ಲೇಷನಲ್ಲಿ ಈಕ್ವಿಲಿಬ್ರಿಯಮ್ ಇತ್ತು ಅಂದರೆ ನೆಟ್ ಫೋರ್ಸ್ ಎಫ್ ನೆಟ್ 0 ಇರಬೇಕು. ಬಟ್ ರೊಟೇಷನಲ್ಲಿ ಈಕ್ವಿಲಿಬ್ರಿಯಮ್ ಇರಬೇಕು ಅಂದರೆ ನೆಟ್ ಟಾರ್ಕ್ 0 ಇರಬೇಕು. ಕರೆಕ್ಟ್? ನೆಟ್ ಟಾರ್ಕ್ 0 ಇದ್ದರೆ ಅದನ್ನು ನಾವು ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಂತೇಳಿ ಕರಿತೀವಿ. ಕರೆಕ್ಟ್? ಹಾಗಾದರೆ ಇಫ್ ಯು ಹ್ಯಾವ್ ಟೂ ಫೋರ್ಸಸ್, ರೈಟ್? ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಟೂ ಫೋರ್ಸಸ್, ರೈಟ್? ಸೊ which are equal and opposite. Okay, we have two equal and opposite forces acting on a same body. ಒಂದೇ ಆಬ್ಜೆಕ್ಟ್ ಮೇಲೆ ಆಕ್ಟ್ ಮಾಡ್ತಾ ಇದೆ. ಸಿ ಗೈಸ್, ಒಂದು ಆಬ್ಜೆಕ್ಟ್ ಇದೆ, ರೈಟ್? ಒಂದು ಆಬ್ಜೆಕ್ಟ್ ಇದೆ. ಸೊ ಒಂದು ಆಬ್ಜೆಕ್ಟ್ ಇದೆ. ಸೊ ಈ ಆಬ್ಜೆಕ್ಟ್ ಮೇಲೆ ಸೊ ಟೂ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್. ಓಕೆ, ವಾಟ್ ಆರ್ ವಿ ಡೂಯಿಂಗ್? F1 ಅಂಡ್ F2 ಎರಡು ಫೋರ್ಸಸ್ ಇದೆ. ಸೊ ಎರಡೂ ಫೋರ್ಸಸ್ ಏನಾಗಿದೆ ಅಂದರೆ ಇಲ್ಲಿ ಒಂದೇ ಲೈನಲ್ಲಿ ಇದೆ. ಸೊ ಒಂದೇ ಲೈನಲ್ಲಿ ಇದೆ. ಈ ಕೇಸಲ್ಲಿ ಇಫ್ F1 is equal to F2 ಆಗಿತ್ತು ಅಂದರೆ, ಇಫ್ F1 equal to F2 ಇತ್ತು ಅಂದರೆ ಮ್ಯಾಗ್ನಿಟ್ಯೂಡ್ ವೈಸ್ ಏನಾಗುತ್ತೆ ಅಲ್ಲಿ ಯಾವುದೇ ರೀತಿಯ ಆಕ್ಸಿಲರೇಷನ್ ಕೂಡ ಇರಲ್ಲ. F1 equal to F2 ಅಂದರೆ ಆಕ್ಸಿಲರೇಷನ್ ಇಸ್ 0. ಬಟ್ ಈ ಎರಡು ಫೋರ್ಸ್ ಇನ್ಸ್ಟೆಡ್ ಆಫ್ ಇನ್ ಸೇಮ್ ಲೈನ್ ನಾನು ಡಿಫ್ರೆಂಟ್ ಲೈನಲ್ಲಿ ಈ ಎರಡೂ ಫೋರ್ಸನ್ನು ಅಪ್ಲೈ ಮಾಡಿದರೆ ಅದರ ಅರ್ಥ ಒಂದು ಆಬ್ಜೆಕ್ಟ್ ಇದೆ. ಸೊ ಒಂದು ಫೋರ್ಸನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ರೈಟ್? ಒನ್ ಫೋರ್ಸ್ ಐ ಆಮ್ ಅಪ್ಲೈಯಿಂಗ್ ಅಟ್ ದಿಸ್ ಪಾಯಿಂಟ್, ಅನದರ್ ಫೋರ್ಸ್ ಐ ಆಮ್ ಅಪ್ಲೈಯಿಂಗ್ ಅಟ್ ದಿಸ್ ಫೋರ್ಸ್ ಪಾಯಿಂಟ್. ನೌ ಆಲ್ಸೋ F1 ಈಕ್ವಲ್ ಟು F2. ಎರಡೂ ಫೋರ್ಸಸ್ಸು ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇದೆ.
ಆಪೋಸಿಟ್ ಇನ್ ಡೈರೆಕ್ಷನ್ ಇದೆ, ರೈಟ್. ಈಗ ಏನಾಗುತ್ತೆ, ಆಕ್ಸಿಲರೇಷನ್ 0 ಇರುತ್ತಾ, ಆಕ್ಸಿಲರೇಷನ್ 0 ಇರುತ್ತಾ? ನೋ, ದ ಆಬ್ಜೆಕ್ಟ್ ವಿಲ್ ರೊಟೇಟ್. ಯಾಕಂದರೆ ಸೊ ಇಲ್ಲಿ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಾ, ಸೊ ಇಲ್ಲಿ ಒಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಾ. ಸೊ ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿದಾಗ, ಸೊ ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಟಾರ್ಕ್ ಕ್ರಿಯೇಟ್ ಆಗುತ್ತೆ, ಟಾರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಆರ್ ಕ್ರಾಸ್ ಎಫ್, ಆರ್ ಕ್ರಾಸ್ ಎಫ್, ದಿಸ್ ಇಸ್ ಆರ್, ಆರ್ ಕ್ರಾಸ್ ಎಫ್, ಟಾರ್ಕ್ ಈ ಡೈರೆಕ್ಷನಲ್ಲಿದೆ, ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆರ್ ಯಾವ ಡೈರೆಕ್ಷನಲ್ಲಿದೆ, ದಿಸ್ ಇಸ್ ಆರ್, ದಿಸ್ ಇಸ್ ಎಫ್. ಇಲ್ಲಿ ಅಬ್ಸರ್ವ್ ಮಾಡಿದರೆ ಆರ್, ರೈಟ್, ಆರ್ ಕ್ರಾಸ್, ದಿಸ್ ಇಸ್ ಆರ್, ಆರ್ ಇಸ್ ಗೋಯಿಂಗ್ ಡೌನ್. ಸೊ ಈ ಸೆಕೆಂಡ್ ಪಾಯಿಂಟನ್ನು ನೋಡ್ತಾ ಇರೋದು ನಾನು, ಇಲ್ಲಿ ಸೆಕೆಂಡ್ ಪಾಯಿಂಟನ್ನು ನೋಡ್ತಾ ಇರೋದು, ಸೊ ಇಲ್ಲಿ ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು. ಓಕೆ, 2 ಪಾಯಿಂಟನ್ನು ನೋಡ್ತಾ ಇದ್ದೀನಿ, ಆರ್ ಕ್ರಾಸ್ ಎಫ್. ಈಗ ಕೂಡ ಟಾರ್ಕ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಆಬ್ಜೆಕ್ಟ್ ವಿಲ್ rotate in this type of cases when forces of equal magnitude, right, equal magnitude but having different lines of action. This is what? Line of action. This is different line of action. This is line of action, this is line of action. Here different line of action, different line of action. ಇಲ್ಲಿ ಏನು, ಸೇಮ್ ಲೈನ್ ಆಫ್ ಆ್ಯಕ್ಷನ್, ಸೇಮ್ ಲೈನ್ ಆಫ್ ಆ್ಯಕ್ಷನ್, ಲೈನ್ ಆಫ್ ಆ್ಯಕ್ಷನ್. ಆಗ ನಾವು ಏನಂತ ಕರಿಬೋದು, ಈ ಥರದ ಫೋರ್ಸಸ್ಸನ್ನು ಕಪಲ್ ಫೋರ್ಸಸ್ ಅಂತೇಳಿ ಕರಿಬೋದು. ಯಾಕಂದರೆ ಅವು ಈಕ್ವಲ್ ಆ್ಯಂಡ್ ಆಪೋಸಿಟ್ ಇದೆ, ಬಟ್ ದೇ ಆರ್ ಕಾಸಿಂಗ್ ರೊಟೇಷನ್. ಅದಕ್ಕೋಸ್ಕರ ನಾವು ಅದನ್ನು ಕಪಲ್ ಫೋರ್ಸ್ ಅಂತೇಳಿ ಕರಿಬೋದು. ವೆನ್ ಎ ಕಪಲ್ ಆ್ಯಕ್ಟ್ಸ್ ಆನ್ ಅ ಬಾಡಿ, ಇಟ್ ಈಸ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್. ಇದು ಎಲ್ಲೂ ಮೂವ್ ಆಗ್ತಾ ಇಲ್ಲ, ಮುಂದೆ ಮೂವ್ ಆಗ್ತಾ ಇಲ್ಲ, ಬಟ್ ರೊಟೇಟ್ ಆಗ್ತಾ ಇದೆ. ಓಕೆ, ಆಬ್ಜೆಕ್ಟ್ ಈಸ್ ರೊಟೇಟಿಂಗ್. ಸೊ ಅದನ್ನು ನಾವು ಓಕೆ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಬಟ್ ನಾಟ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿ ಕರಿಬೋದು. ಯಾಕಂದರೆ ಟಾರ್ಕ್ ಈಸ್ ನಾನ್ ಝೀರೋ. ಇಲ್ಲಿ ಟಾರ್ಕ್ ಈಸ್ ನಾನ್ ಝೀರೋ ಇದೆ. ಓಕೆ, ಸೊ ಇಯರ್ ಟಾರ್ಕ್ ಈಸ್ ನಾನ್ ಝೀರೋ. ಸೊ ಇಲ್ಲಿ ಟಾರ್ಕ್ ಈಸ್ ನಾನ್ ಝೀರೋ. ಸೊ ಕಾಮನ್ ಎಕ್ಸಾಂಪಲ್ಸ್ ಕೊಡೋದಾದರೆ, ಕಾಮನ್ ಎಕ್ಸಾಂಪಲ್ಸ್ ಬಾಟಲ್ ಲಿಡ್ಡನ್ನು ಓಪನ್ ಮಾಡ್ತಾ, ಸೊ ಈ ಪಾಯಿಂಟಲ್ಲಿ ಒಂದು ಬಾಟಲ್ ಲಿಡ್ ಇದೆ ಅಂದರೆ, ಸೊ ಐ ಆಮ್ ಶೋಯಿಂಗ್. ಸೊ ಒಂದು ಬಾಟಲ್ ಲಿಡ್ ಅಂದರೆ, ಸೊ ನಾನು ಓಪನ್ ಮಾಡ್ತಾ ಇರಬೇಕಾದ್ರೆ ಈ ಫಿಂಗರ್ ಅಪ್ಲೈಯಿಂಗ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ದಿಸ್ ಫಿಂಗರ್ ಅಪ್ಲೈಯಿಂಗ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಸೊ ದೀಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್, ರೈಟ್, ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. I can easily open it. Okay, I can easily open it, right? That is happening because ಟಾರ್ಕ್ ಇದೆ. ಸೊ ಅದನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇಲ್ಲಿ ಫೋರ್ಸನ್ನು ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಇಲ್ಲಿ ಫೋರ್ಸನ್ನು ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿ ಆರ್ ಏಬಲ್ ಟು ಸಿ ಫೋರ್ಸಸ್ ಇನ್ ಡಿಫ್ರೆಂಟ್ ಲೈನ್ಸ್ ಆಫ್ ಆ್ಯಕ್ಷನ್. ಇಲ್ಲಿ ಯಾವ ಥರ ಲೈನ್ ಆಫ್ ಆ್ಯಕ್ಷನ್ ಇದೆ, ದಿಸ್ ಇಸ್ ಲೈನ್ ಆಫ್ ಆ್ಯಕ್ಷನ್, ದಿಸ್ ಇಸ್ ಲೈನ್ ಆಫ್ ಆ್ಯಕ್ಷನ್. ಓಕೆ, ದೀಸ್ ಆರ್ ಡಿಫ್ರೆಂಟ್ ಲೈನ್ ಆಫ್ ಆ್ಯಕ್ಷನ್ ಆಗಿರೋದ್ರಿಂದ ಆಬ್ಜೆಕ್ಟ್ ಈಸ್ ನಾಟ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಮ್. ಇಲ್ಲೂ ಕೂಡ ಸ್ಟೈರಿಂಗ್ ರೈಟಿಗೆ ಟರ್ನ್ ಮಾಡ್ತಾ ಇರಬೇಕಾದ್ರೆ ಅಥವಾ ಲೆಫ್ಟಿಗೆ ಟರ್ನ್ ಮಾಡಬೇಕಾದ್ರೆ, ಸೊ ವಿ ಆರ್ ಅಪ್ಲೈಯಿಂಗ್ ಫೋರ್ಸ್. ಇಲ್ಲಿ ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ಸೊ ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಎಫ್ ಆರ್ ಇನ್ ಡಿಫರೆಂಟ್, ದೀಸ್ ಫೋರ್ಸಸ್ ಆರ್ ಇನ್ ಡಿಫರೆಂಟ್ ಲೈನ್ಸ್ ಆಫ್ ಆ್ಯಕ್ಷನ್. ಸೊ ಅದನ್ನು ನಾವು ಕಪಲ್ ಫೋರ್ಸಸ್ ಅಂತೇಳಿ ಕೂಡ ಕರಿಬೋದು. ಇಲ್ಲಿ ನಾವು ಒಂದು ಸ್ಟೈರಿಂಗ್ನ ಟರ್ನ್ ಮಾಡಬೇಕಾದ್ರೆ ಕಪಲ್ ಫೋರ್ಸಸ್ ಆರ್ ಅಟ್ ಆ್ಯಕ್ಷನ್. ಒಂದು ಟ್ಯಾಪನ್ನು ಕೂಡ ಓಪನ್ ಮಾಡಬೇಕಾದ್ರೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. ದೇರ್ ಈಸ್ ನೋ ರೊಟೇಷನಲ್ ಈಕ್ವಿಲಿಬ್ರಿಯಮ್. ಇಯರ್ ನೋ ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಕೂಡ ಹೇಳ್ಬೋದು. ನೋ ರೊಟೇಷನಲ್ ಈಕ್ವಿಲಿಬ್ರಿಯಮ್. ನೋ ರೊಟೇಷನಲ್ ಈಕ್ವಿಲಿಬ್ರಿಯಮ್. ಓಕೆ ಗೈಸ್, ಯಾ. ಸೊ ಈ ಕ್ಲಾಸಲ್ಲಿ ಸಾಕಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ವಿ. ವಿ ಮೇನ್ಲಿ ಫೋಕಸ್ಡ್ ಆನ್ ಪ್ಯಾರಾಮೀಟರ್ಸ್ ಆಫ್ ರೊಟೇಷನಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕ್ರಾಸ್ ಪ್ರಾಡಕ್ಟನ್ನು ಮುಗಿಸಿದ್ವಿ. ಕ್ರಾಸ್ ಪ್ರಾಡಕ್ಟ್ ಆದಮೇಲೆ ದೆನ್ ವಿ ಟು ಪ್ಯಾರಾಮೀಟರ್ಸ್ ಆಫ್ ರೊಟೇಷನಲ್ ಮೋಷನ್. ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ, ಆಂಗ್ಯುಲರ್ ಆಕ್ಸಿಲರೇಷನ್ ಆಲ್ಫಾ, ಟಾರ್ಕ್ ಟೌ ಆ್ಯಂಡ್ ಆಂಗ್ಯುಲರ್ ಮೊಮೆಂಟಮ್ ಎಲ್. ಇಷ್ಟು ಪ್ಯಾರಾಮೀಟರ್ಸ್ ಆಫ್ ಮೋಷನನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್.
ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. DPPಲೂ ಕೂಡ ಇದರ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಯು ಕ್ಯಾನ್ ಟ್ರೈ ಇಟ್ and then we will discuss things later. Okay, thank you so much for your attention. I told you, you need to have good imagination skills in rotational motions. So imagine ಮಾಡಿ ಏನು ವೆಕ್ಟರ್ ಪ್ರಾಡಕ್ಟ್ ಹೇಳಿದ್ದೀನಿ, ಏನು ರೈಟ್ ಆ್ಯಂಡ್ ಥಂಬ್ ರೂಲ್ ಯೂಸ್ ಮಾಡಿದ್ದೀನಿ, ಆ್ಯಂಗ್ಯುಲರ್ ಮೊಮೆಂಟಮ್, ಟಾರ್ಕ್ ಡೈರೆಕ್ಷನ್, ಆ್ಯಂಗ್ಯುಲರ್ ವೆಲಾಸಿಟಿ ಡೈರೆಕ್ಷನ್, ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಡೈರೆಕ್ಷನ್, ಈ ಎಲ್ಲದನ್ನು ಕೂಡ ಅನಲೈಸ್ ಮಾಡ್ತಾ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಡೈರೆಕ್ಷನಲ್ಲಿ ಈ ಎಲ್ಲ ಪ್ಯಾರಾಮೀಟರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಇದ್ದಾಗ, ಪೊಸಿಷನ್ ಫ್ರಮ್ ದ ಆಕ್ಸಿಸ್ ಯಾವ ಡೈರೆಕ್ಷನಲ್ಲಿ ಇದ್ದಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅಟೆನ್ಷನ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.